लक्ष्मी रमणा श्री जय लक्ष्मी रमणा सत्यनारायण स्वामी सत्यनारायण स्वामी जनपातक हरणा जड़ित सिंहासन अद्भुत छवि राजे नारद करत निराजन नारद करत निराजन घंटा ध्वनि बाजे ಇದೊಂದು ಸುವರ್ಣಾವಕಾಶ ದೊರಕುತ್ತಾ ಇటువంటి ಸೇವ ಮಾಘಮಾಸದ ಶುಕ್ಲ ಪಕ್ಷದ ಶುಭ ಹುಣ್ಣಿಮೆ ಎಂದು ನಡೆದಿರತಕ್ಕಂಥ ಈ ಒಂದು ಮಂಗಳ ಕಾರ್ಯದಲ್ಲಿ ತಾವೆಲ್ಲರೂ ಸಹಿತ ಪಾಲ್ಗೊಂಡಿದ್ದೀರಿ, ಭಾಗಿಯಾಗಿದ್ದೀರಿ. ನಿಮ್ಮ ಪೂರ್ವ ಜನ್ಮದ ಪುಣ್ಯ ಇವತ್ತಿನ ಈ ಒಂದು ಸುವರ್ಣಾವಕಾಶ ಎಲ್ಲರಿಗೂ ಸಿಕ್ಕಿದೆ. ಬೃಹತ್ ಮಟ್ಟದ ಮಹಾವಿಷ್ಣುವನ್ನ ಅಲ್ಲಿ ಸಾಂಬ ಸದಾಶಿವನ ಸಾನ್ನಿಧ್ಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸ್ವಾಮಿಯ ಒಂದು ಅರ್ಚನೆ ಜೊತೆಗೆ ಮಹಾವಿಷ್ಣುವಿನ ಉತ್ಸವ ಮೂರ್ತಿ ಮಹಾವಿಷ್ಣುವಿನ ಉತ್ಸವದೊಂದಿಗೆ ಸತ್ಯನಾರಾಯಣ ಸ್ವಾಮಿಯನ್ನ ಅಲ್ಲಿಂದ ಕರ್ತರನ್ನ. ಹಾಗಾಗಿ ಪೂಜೆಗೆ ಬಂದಿರತಕ್ಕಂಥ ಎಲ್ಲ ತಾಯಂದರು ನಿಮ್ಮ ನಿಮ್ಮ ಪೂಜಾ ಸಾಮಗ್ರಿಗಳೆಲ್ಲ ಅಲ್ಲಲ್ಲೇ ಇರಲಿ. ನಿಮ್ಮ ಸಾನ್ನಿಧ್ಯದಲ್ಲಿ ನೀವು ಎಲ್ಲಿ ಕೂತಿದ್ದೀರೋ ಅಲ್ಲಿ ನಿಮ್ಮ ಸಾಮಗ್ರಿಗಳು ಇಟ್ಟಿದ್ದೀರೋ ಅದರಲ್ಲೇ ಇರುತ್ತೆ. ಆದರೆ ನೀವು ಮಾತ್ರ ನನ್ನ ಜೊತೆ ಬರ್ತೀರಿ. ಶ್ರೀನಿವಾಸ ಶ್ರೀ ವೆಂಕಟೇಶ ಭಕ್ತವತ್ಸಲ ಭಾಗವತ ಪ್ರಿಯ ನಿತ್ಯ ನಿರ್ಮಲ ನೀಲಮೇಘ ಶ್ಯಾಮ ಪುರಾಣ ಪುರುಷ ಪುಂಡರಿಕಾಕ್ಷ ನಂದನಂದನ ನವನೀತ ಚೋರ ಪಶುಪಾಲಕ ಹರಿ ಪಾಪ ವಿಮೋಚನ ದುಷ್ಟ ಸಂಹಾರ ದುರಿತ ವಿಮೋಚನ ಕಷ್ಟ ನಿವಾರಕ ಶಿಷ್ಟ ಪರಿಪಾಲಕ ವಜ್ರಮಕುಟಧರ ವರಾಹಮೂರ್ತಿ ಗೋಪಿ ಜನಪ್ರಿಯ ಗೋವರ್ಧನೋದ್ಧಾರ
ದಶರಥ ನಂದನ ದಶಮುಖ ಮರ್ದನ ಪಕ್ಷಿವಾಹನ ಪಾಂಡವ ಪ್ರಿಯ ಹರಿ ಮತ್ಸ್ಯಕೂರ್ಮ ವರಾಹಮೂರ್ತಿ ಶ್ರೀ ನರಸಿಂಹ ವಾಮನ ಭೃಗುರಾಮ ತಾವೆಲ್ಲರೂ ದೀಪವನ್ನು ಹಚ್ಚಿದಾದ ನಂತರ ನಿಮ್ಮ ಎರಡೂ ಕರಗಳನ್ನು ಎರಡೂ ಕೈನ ಒಂದ್ಸತಿ ಮೇಲೆತ್ತಿ ಸತ್ಯನಾರಾಯಣ ಸತ್ಯ ವಿಭೋ, ಯಾವ ದೇವರ ಹತ್ರ ನಾವು ಹೇಗಿರ್ತೀವೋ ಗೊತ್ತಿಲ್ಲ. ಸತ್ಯನಾರಾಯಣನ ಸಾನ್ನಿಧ್ಯದಲ್ಲಿ ಸಂಪೂರ್ಣವಾಗಿ ನಾವು ಶರಣಾಗತರಾದರೆ, ಭಗವಂತ ಈ ದೇಹ ನಿಂದು, ಈ ಮನಸ್ಸು ನಿಂದು, ಈ ಕೊಟ್ಟಿರುವ ಆತ್ಮ ಜೀವ ನಿನ್ನದು, ನಿನಗೆ ಶರಣಾದಂತಹ ಮರುಕ್ಷಣ ನನ್ನ ಪ್ರಾರಬ್ಧ ಕರ್ಮ ದೂರ ಆಗಲಿ, ಕರ್ಮಫಲ ದೂರ ಆಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿ, ಕುಟುಂಬದ ಪರಿವಾರದೊಂದಿಗೆ ನೆಮ್ಮದಿ ಕೊಡಪ್ಪ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ. ಹಾಗೆ ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನು ಸಹಿತ ನಾವೊಮ್ಮೆ ಪ್ರಾರ್ಥನೆ ಮಾಡೋಣ. ರಾಮನಾಮವನ್ನು ಜಪಿಸ್ತಾ ನಿಮ್ಮೆರಡೂ ಕರಹಸ್ತಗಳಲ್ಲಿ ಜೋರಾಗಿ ಕರತಾಳನ ಬಾಸಿ. ಅಲ್ಲಿರುವಂತಹ ವಾದ್ಯಕ್ಕಿನ್ನ ನಿಮ್ಮ ಕೈ ಕರತಾಳ ಜಾಸ್ತಿ ಜೋರಿರಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ನೀವು ಹಚ್ಚಿರುವಂಥ ದೀಪದ ತಟ್ಟೆಯನ್ನು ನಿಧಾನಕ್ಕೆ ದೀಪದ ತಟ್ಟೆ ಮೇಲೆ ತೆಗೆಳಿ. ಇಲ್ಲಿ ಪ್ರಧಾನವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಸ್ವಾಮಿಗೆ ಆರತಿಯನ್ನು ಮಾಡಿ. ಶ್ರೀನಿವಾಸ ಶ್ರೀ ವೆಂಕಟೇಶ ಭಕ್ತವತ್ಸಲ ಭಾಗವತ ಪ್ರಿಯ ನಿತ್ಯ ನಿರ್ಮಲ ನೀಲಮೇಘ ಶ್ಯಾಮ ಪುರಾಣ ಪುರುಷ ಪುಂಡರಿಕಾಕ್ಷ श्रीमन्नारायण नारायण हरि हरि, श्रीमन्नारायण नारायण हरि हरि. ನಮ್ಮ ದೇಹದ ನರನಾಡಿಗಳಲ್ಲೂ ರೋಮ ರೋಮದಲ್ಲೂ ರಾಮನಾಮ ಇದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ. ರಾಮ ಪಿತೃವಾಕ್ಯ ಪರಿಪಾಲಕ. ಈ ನಿಮ್ಮ ಆನಂದ್ ಗುರುಜಿ ಹೇಳೋ ಮಾತು ಸಹಿತ ಪ್ರತಿ ದಿವಸ ನಿಮ್ಮ ಕಣ್ಣುಗಳಿಗೆ ಕಾಣುವ ಪ್ರತ್ಯಕ್ಷ ದೈವ ನಿಮ್ಮ ತಂದೆ ತಾಯಿ. ಅವ್ರನ್ನ ಗಮನಿಸಿ, ಅವ್ರ ಪಾದ ಸೇವೆ ಮಾಡಿ, ಅವರನ್ನ ಜೊತೆಯಲ್ಲಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅನಾಥಾಶ್ರಮ ಬೇಡ, ವೃದ್ಧಾಶ್ರಮ ಬೇಡ. ಅದನ್ನು ಮನಸ್ಸಲ್ಲಿಟ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡೋಣ. ಮೊದಲು ಪ್ರಾರ್ಥನೆ ಮಾಡಬೇಕಾದ್ದು ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿನೇ. ನಿಮ್ಮ ತಂದೆ ತಾಯಿ ಒಳ್ಳೇದಾಗಲಿ, ಅವ್ರ ಆಶೀರ್ವಾದ ಇರಲಿ. ದೇವಸ್ಥಾನಕ್ಕೆ ಹೋದಾಗ 180 ಜನದ ಲೀಸ್ಟ್ ಹೇಳೋದು ಮುಖ್ಯ ಅಲ್ಲ. ನಿಮ್ಮ ತಂದೆ ತಾಯಿ ಹೆಸರು ಹೇಳ್ಬಿಟ್ಟು ಸೈಲೆಂಟ್ ಆಗಿಬಿಡ್ಬೇಕು. ಅವ್ರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಅದಕ್ಕಾಗಿ ತಂದೆ ತಾಯಿ ಆಶೀರ್ವಾದ ಪಡೆದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಗಣಾನ ಅಂತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನಪವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋದಿಭಿ ಶ್ರೀರಸಾದನಂ ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇರ್ವಾಜಿನೀವತೆ. ನೋಡಿ, ಬಹಳ ದೂರ ಭಾರತದಿಂದ ಬಂದಿದ್ದೀರಿ. ಇಷ್ಟೊತ್ತಿನಿಂದ ಸಮಾಧಾನವಾಗಿ ಕೂತಿದ್ದೀರಿ. ಯಾತಕ್ಕೋಸ್ಕರ ಅಂದರೆ ಈ ಒಂದು ಸಂಕಲ್ಪಕ್ಕೋಸ್ಕರ.
SMS ಮಾಡಿರ್ತಕ್ಕಂಥವರು ಅವರ ಹೆಸರನ್ನ ಒಂದು ಸತಿ ಭಗವಂತನ ಪಾದಕ್ಕೆ ಮುಟ್ಟಿಸ್ಲಿ, ನಮ್ಮ ಕುಲ ಗೋತ್ರ ಹೆಸರು ನಕ್ಷತ್ರವನ್ನ ಭಗವಂತನ ಪಾದಕ್ಕೆ ಸೇರಿಸ್ಲಿ ಅಂತ. ಹಾಗೆ ತಾವು ಪ್ರತ್ಯಕ್ಷವಾಗಿ ಆಗಮಿಸಿದ್ದೀರಿ. ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ಕ್ಷಣ ಸಂಪೂರ್ಣವಾಗಿ ನಿಮ್ಮ ಮನಸ್ಸು ದೇಹ ಮನಸ್ಥಿತಿ ಎಲ್ಲವೂ ಭಗವಂತನ ಪಾದದಲ್ಲಿರಬೇಕು. ಅದಕ್ಕೆ ನೀವು ಮಾಡಬೇಕಾದ್ದೇನು, ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನಿಟ್ಟು ಸಾಧ್ಯವಾದರೆ ಒಂಚೂರು ಹೂವು ಅಕ್ಷತೆ ಕಾಳು ಕೈಲಿಟ್ಕೊಂಡು ಒಂದು ಸಂಕಲ್ಪವನ್ನ ಹೇಳ್ಕೊಡುವಂತ ಸಂಕಲ್ಪವನ್ನ ಹೇಳ್ಕೊಡಿ. ಓಂ ಶುಭಾಭ್ಯಾಂ ಆದ್ಯ ಬ್ರಹ್ಮಣಃ ದ್ವಿತೀಯ ರಹಾಸೆ ವೇದ ವರಹ ಕಲ್ಪೆ ವೈವಸ್ವತ ಮನ್ಮಂಥರೆ ಪರಯೋಗೆ ಪ್ರಥಮ ಭಾಗೆ ದ್ವಿಪೆ ವರ್ಷೆ ಭರತಖಂಡೇ ಖಂಡಕಾರಣ್ಯೇ ಗೋದಾವರ್ಯಾಃ ಸತ್ಯನಾರಾಯಣ ಸ್ವಾಮಿಯ ಪ್ರಧಾನವಾಗಿರ್ತಕ್ಕಂಥ ಸಂಕಲ್ಪವನ್ನು ನಾವು ಮಾಡಿದ್ವಿ. ಈಗ ನಿಮ್ಮ ಗೋತ್ರ ಹೆಸರು ನಕ್ಷತ್ರವನ್ನು ಹೇಳಿಕೊಂಡು ನಿಮ್ಮ ತಂದೆ ತಾಯಿ ಹೆಸರು ಹೇಳಿ, ಈಗ ನಿಮ್ಮ ಹೆಸರು, ನಿಮ್ಮ ಪತಿದೇವರ ಹೆಸರು ಅಥವಾ ನಿಮ್ಮ ಮಕ್ಕಳ ಹೆಸರು ನಾನು ಏನೇ ಬೇಡ ಅಂದರೂ ನೀವು ಬಿಡೋರಲ್ಲ. ಅದಕ್ಕಾಗಿ ನಿಮ್ಮ ಪರಿವಾರದ ಸಂಪೂರ್ಣ ಹೆಸರನ್ನ ಹೇಳ್ಕೊಳ್ಳಿ. ಹೇಳಿಕೊಂಡು ಒಮ್ಮೆ ನಾವು ಕೂತಂತ ಈ ಆಸ್ಥಾನ, ಈ ಮಹರ್ಷಿ ಮಂದಿರ ಇದು ನಿಮ್ಮದೇ. ಹಾಗಂತ ನಾನು ಪೇಪರ್ಲ್ಲಿ ಬರ್ಕೊಡೋಕ್ಕಾಗಲ್ಲ. ಅದೇನಪ್ಪ ಅಂದರೆ, ನಾವು ನಿಂತಂಥ ಭೂಮಿ, ಈ ಭೂಮಿ ನಂದು. ನಾನು ಈ ಭೂಮಿ ಮೇಲೆ ಇರೋ ತನಕ ಈ ಭೂಮಿ, ಈ ಸುಂದರವಾದಂಥ ಪರಿಸರ, ಈ ಪ್ರಕೃತಿಯ ಮಧ್ಯದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿ ಪಶು ಜೀವಗಳು ಎಲ್ಲವೂ ಸಹಿತ ನಮ್ಮಂತೆ ಒಂದು ಸ್ವತಂತ್ರ ಬದುಕಬೇಕು ಎಂಬತಕ್ಕಂಥ ಆ ಬದುಕಿನ ಸಂಕಲ್ಪಕ್ಕೋಸ್ಕರ ನಿಮ್ಮೆರಡೂ ಹಸ್ತಗಳನ್ನು ಒಮ್ಮೆ ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ. ಅಮ್ಮ ಭೂತಾಯಿ, ನಾನು ಮಾಡುವಂತಹ ಸಾಕಷ್ಟು ಕರ್ಮಫಲಗಳನ್ನು ಇಷ್ಟೆಲ್ಲ ನೋಡಿ ನನ್ನೂ ಇನ್ನೂ ಚೆನ್ನಾಗಿ ಬದುಕು ಅಂತ ನೀನು ನಡೆಸ್ತಾ ಇದೆಯಾ. ಆದರೆ ಇನ್ನು ಕರ್ಮಗಳನ್ನು ದೂರ ಮಾಡಿ ಸಜ್ಜನರಂತೆ ಒಳ್ಳೆಯ ನಡೀಲಿಕ್ಕೆ ನೀನು ಆಶೀರ್ವಾದ ಮಾಡಮ್ಮ ಅಂತ ಹೇಳಿ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಭಗವತಿನ ಪ್ರಾರ್ಥನೆ ಮಾಡಿ ಸತ್ಯನಾರಾಯಣ ಸ್ವಾಮಿಯ ಪ್ರಾರ್ಥನೆಯೊಂದಿಗೆ ಪೂಜೆಯನ್ನು ಪ್ರಾರಂಭಿಸೋಣ. ಲೋಕೆ हरि ओम नमो नारायण ओम नमो नारायण हरि ओम नमो नारायण हरि नमो नारायण. ಸತ್ಯನಾರಾಯಣ ಸ್ವಾಮಿನ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ತಾವು ಸಹಿತ ನಿಮ್ಮ ಮುಂದೆ ಇಟ್ಕೊಂಡಿರ್ತಕ್ಕಂಥ ಕಳಶಗಳನ್ನು ಒಮ್ಮೆ ಕಳಶವನ್ನು ಸ್ಪರ್ಶಿಸಿ ಮುಟ್ಟಿ ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮೊಳಗಿರುವಂತಹ ಆತ್ಮಶಕ್ತಿ ಜೀವಶಕ್ತಿ ಈ ಕಳಶಕ್ಕೆ ಆವಾಹನೆ ಆಗಬೇಕು. ಕಳಶದಲ್ಲಿ ಲಕ್ಷ್ಮೀನಾರಾಯಣನ ನಾವು ಕರಿಬೇಕು. ಲಕ್ಷ್ಮೀನಾರಾಯಣರು ಸತ್ಯನಾರಾಯಣ ಸ್ವಾಮಿನ ಕರೆದು, ಭಗವಂತ ನೀನಿಲ್ಲಿ ಬಂದು ಕೂತು ನನ್ನನ್ನು ಹರಿಸಬೇಕು, ನನ್ನ ಆಶೀರ್ವದಿಸಬೇಕು ಅಂತ ಹೇಳಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋಣ. रक्ताम्भोदस्तपोधरण सरोजादिर्गणाराब्धैः वासङ्गोदण्डवक्षोद्भवमणगणवशम्बञ्जबाणान् बिभ्राणान् तर्कपालावीरवक्षोरुहाढ्य देवे बालार्कवर्णा भवतपरे प्राणचक्रपरान्नः स्वामिन् धर्मजगन्नाथा यावत्पूजावतानकम् तावत् सम्प्रीतभावेन कलशेऽस्मिन् धान्येऽस्मिन् धन्यतिं कुरु. ಸ್ವಾಮಿ ಇಲ್ಲಿ ಕೂತಾಯಿತು, ನಮ್ಮನ್ನು ಹರಿಸಲಿಕ್ಕೆ ಸತ್ಯನಾರಾಯಣ ಸ್ವಾಮಿ ಇಲ್ಲಿಗೆ ಬಂದಾಯಿತು. ಇನ್ನು ನಮ್ಮ ಶ್ರದ್ಧೆ ನಮ್ಮ ಭಕ್ತಿ ಮನೆಯಲ್ಲಿರ್ತಕ್ಕಂಥ ಚಿಂತನೆಗಳನ್ನು ಬಿಟ್ಟು ಭಗವಂತನ ಕಣ್ತುಂಬಿಸ್ಕೊಳ್ಳೋಣ. ಆ ಬೃಹತ್ ಮಟ್ಟದ ಮಹಾವಿಷ್ಣು ಮೂರ್ತಿ ಮುಂದೆ ತಿರುಮಲ ಶ್ರೀನಿವಾಸ ಸಹಿತ ಇಲ್ಲಿಗೆ ಬಂದಿದ್ದಾನೆ. ಸದ್ಯದಲ್ಲೇ ಇದೇ ಮಹರ್ಷಿ ಮಂದಿರದಲ್ಲಿ ಒಂದು ಕಲ್ಯಾಣೋತ್ಸವ ಮಾಡಬೇಕು ಅನ್ನೋ ಒಂದು ಆಸೆ ನನಗಾಗ್ತಾ ಇದೆ. ಈ ಕಲ್ಯಾಣೋತ್ಸವ ಸಹಿತ ಅತಿ ಶೀಘ್ರದಲ್ಲೇ ಮಾಡುವಂಥವನಾಗ್ತೀನಿ. ಆ ಕಲ್ಯಾಣೋತ್ಸವಕ್ಕೆ ಇವತ್ತು ಏನು ನಾವು ಆಗಮಿಸಿದ್ದೀವಿ, ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದ ಮಹರ್ಷಿ ವಾಣಿಯ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ಇವತ್ತು ಬಂದಿರತಕ್ಕಂಥದ್ದು ಇದು ಜನಸಾಗರ ಅಲ್ಲ. ನಾವು ಮುಂದೊಂದು ದಿವಸ ಸೇರಬೇಕಾಗಿದೆ ಬೃಹತ್ ಮಟ್ಟದ ಜನಸಾಗರ. ಯಾಕೆಂದ್ರೆ ನಮ್ಮ ಭಾರತದ ನೆಲದಲ್ಲಿ ಕಲ್ಯಾಣೋತ್ಸವದಲ್ಲಿ ಆ ಶಕ್ತಿ ಇದೆ.
ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ಕಲ್ಯಾಣೋತ್ಸವ ಯಾಕೆ ದರ್ಶನ ಮಾಡಬೇಕು ಅಂದ್ರೆ, ಕಲ್ಯಾಣೋತ್ಸವ ದಂಪತಿಗಳ ಮಧ್ಯದಲ್ಲಿರ್ತಕ್ಕಂಥ ವಿರಸವನ್ನ ಸರಸ ಮಾಡಬೇಕು, ಕುಟುಂಬದಲ್ಲಿರ್ತಕ್ಕಂಥ ಅನ್ಯೋನ್ಯತೆಯನ್ನು ಗಟ್ಟಿ ಮಾಡಬೇಕು, ಬಾಂಧವ್ಯದಲ್ಲಿ ಮತ್ತಷ್ಟು ದೃಢವಾದಂಥ ಸಂಕಲ್ಪ ಬರಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂಥ ನಗುಮುಖ ಬರಬೇಕು. ಇದೆಲ್ಲ ಬರಬೇಕಾದ್ರೆ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂತಹ ತಿರುಮಲ ತಿರುಪತಿ ಶ್ರೀನಿವಾಸನ ಕಲ್ಯಾಣೋತ್ಸವ ಆಗಬೇಕು. ಆ ಕಲ್ಯಾಣೋತ್ಸವನ ದರ್ಶನ ಮಾಡುವಂತ ಭಾಗ್ಯ ನಿಮ್ಮದಾಗಬೇಕು. ಅದು ಅತಿ ಶೀಘ್ರದಲ್ಲೇ ಆಗಬೇಕು. ಅದಕ್ಕಾಗಿ ಒಂದು ಮುಹೂರ್ತವನ್ನ ನಿರ್ಣಯಪಡಿಸೋಣ. ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನಾಮಾರ್ಚನೆಯನ್ನ ಮುಂದುವರಿಸೋಣ. ಓಂ ಸತ್ಯದೇವಾಯ ನಮಃ. ಸತ್ಯೇಶ್ವರಾಯ ನಮಃ. ಸತ್ಯಗುರುವೇ ನಮಃ. ಸತ್ಯಮಂಗಲಾಯ ನಮಃ. ಸತ್ಯಮಂಗಲಾಯ ನಮಃ. ಸತ್ಯವಿಕ್ರಮಾಯ ನಮಃ. ಸತ್ಯಗುಪ್ತಾಯ ನಮಃ. ಸತ್ಯಾತ್ಮನಾಯ ನಮಃ. ಸತ್ಯವೀರಾಯ ನಮಃ. ಸತ್ಯಬೋಧಾಯ ನಮಃ. ಸತ್ಯಧರ್ಮಾಯ ನಮಃ. ಸತ್ಯಾಗ್ರದಾಯ ನಮಃ. ಸತ್ಯದುಷ್ಟುಷ್ಟಾಯ ನಮಃ. ಸತ್ಯವರಾಹಾಯ ನಮಃ. ಸತ್ಯವರಾಯ ನಮಃ. ಸತ್ಯೌಷಧಾಯ ನಮಃ. ಸತ್ಯಶಾಶ್ವತಾಯ ನಮಃ. ಸತ್ಯಪ್ರಬಂಧನಾಯ ನಮಃ. ಸತ್ಯಗುರುವೇ ನಮಃ. ಪ್ರತಿಯೊಬ್ಬರ ಮನೆ ಮುಂಭಾಗದಲ್ಲೂ ಒಂದು ತುಳಸಿ ಗಿಡ ಬೇಕು ಅಂತ ನಾವು ಹೇಳ್ತೀವಿ. ಈ ತುಳಸಿ ಬರೀ ದೇವರ ಪೂಜೆಗೆ ಮಾತ್ರ ಅಲ್ಲ, ನಿಮ್ಮ ಆರೋಗ್ಯ ವೃದ್ಧಿಗೂ ಸಹಿತ. ಹಾಗೆ ತುಳಸಿ ಗಿಡ ಮನೆ ಮುಂಭಾಗದಲ್ಲಿದೆ ಅಂದರೆ ಯಾರು ನಿಮಗೆ ತಂತ್ರಸಾರವನ್ನು ಮಾಡ್ತಾರೆ ಅಥವಾ ತಂತ್ರಸಾರದಲ್ಲಿ ನಾವು ಒಳಗಾಗ್ತೀವಿ ಅಥವಾ ನಮಗೇನಾದ್ರೂ ಒಂದಷ್ಟು ಗ್ರಹ ದೋಷಗಳಾಗುತ್ತೆ ಅಥವಾ ನಮ್ಮ ವಾಸ್ತು ಸುತ್ತಮುತ್ತ ಯಾರಾದರೂ ತೊಂದರೆ ಮಾಡಿದ್ದಾರೆ ಅಂದರೆ ಅದರ ಮೊದಲು ನೋಡಿಸುವಂತಹದ್ದೇ ಈ ತುಳಸಿ. ಅದಕ್ಕೆ ತುಳಸಿ ವಿಷ್ಣುವಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು, ಸದಾಕಾಲ ವಿಷ್ಣು ಪಾದದಡಿ ಇರ್ತಕ್ಕಂಥದ್ದು. ಪ್ರತಿ ಬುಧವಾರ ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತೇನೆ, ವಿಷ್ಣು ಪಾದದ ಮೇಲೆ 2 ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡಿ ನಂತರ ನೀವು ಮುಂದೆ ನಡೀರಿ ಅಂತ. ಅದರ ಮೂಲ ಉದ್ದೇಶ ಇದು. ಆದರೆ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ತುಳಸಿ ಕೀಳಬಾರ್ದು, ಹೆಣ್ಣು ಮಕ್ಕಳು ತುಳಸಿನ ಕೀಳಬಾರ್ದು. ತುಳಸಿ ಪೂಜೆ ಮಾಡೋಕ್ಕೆ ಮಾತ್ರ ನಿಮಗೆ ಅರ್ಹತೆ ಇದೆ ವಿನಃ ತುಳಸಿ ಕೀಳಲಿಕ್ಕೆ ನಿಮಗೆ ಅರ್ಹತೆ ಇಲ್ಲ. ಅದಕ್ಕೆ ತುಳಸಿ ಕೀಳಬೇಕಾದ್ರೆ ನಿಮ್ಮ ಪತಿದೇವರನ್ನ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಗಂಡು ಮಕ್ಕಳಿಗೆ ಹೇಳಬೇಕು, 1-2 ತುಳಸಿ ದಳ ಮಾತ್ರ ಕಿತ್ತುಕೊಡಿ ಅಂತ. ಹಾಗೆ ತುಳಸಿ ಕೀಳಬೇಕಾದ್ರೆ ನಿಮ್ಮ ಉಗುರು ತಗಲಬಾರದು. ನಿಮ್ಮ ಉಗುರು ತಗಲಿದ್ರೆ ಅದು ನಂಜಾಗತ್ತೆ, ಗಿಡ ಹಾಳಾಗತ್ತೆ, ಜೊತೆಗೆ ಅದರಿಂದ ದೋಷನೂ ಬರುತ್ತೆ. ಅದಕ್ಕೆ ತುಳಸಿನ ಬಹಳ ಜೋಪಾನವಾಗಿ ಕೀಳಬೇಕು. ಪುರುಷರಷ್ಟೇ ಕೇಳಬೇಕು, ಹೆಣ್ಣು ಮಕ್ಕಳು ಪೂಜಿಸಬೇಕು. ತುಳಸಿ ತೀರ್ಥವನ್ನ ಎಲ್ಲರೂ ತಗೊಳ್ಬೇಕು. ಇದೇ ತುಳಸಿನ ಭಗವಂತನಿಗೆ ಅರ್ಪಣೆ ಮಾಡೋಣ. ಸೂರ್ಯ ನಾರಾಯಣ ನಾರಾಯಣ ಹರಿ ಹರಿ. ಬೋಲೋ ನಾರಾಯಣ ನಾರಾಯಣ ಹರಿ ಹರಿ. ಭಜಮನ ನಾರಾಯಣ ನಾರಾಯಣ ಹರಿ ಹರಿ. ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಒಂದು ವಿಶೇಷತೆ ಇದೆ. ಏನಪ್ಪ ಅಂದರೆ, ಪೂಜೆಗೆ ಭಾಗವಹಿಸದಿರ ಇದ್ದರೂ ಪೂಜೆ ನಡೆಯುವಂತಹ ಆ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಪ್ರಸಾದ ಸಿಕ್ಕಿದ್ರೆ ಅದನ್ನು ಸ್ವೀಕರಿಸಬೇಕಂತೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನಿಮ್ಮನ್ನು ಆಹ್ವಾನ ಮಾಡಬೇಕಾದಿಲ್ಲ. ನಿಮ್ಮ ಶತ್ರುಗಳ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಿದ್ರು ನೀವು ಆ ಮಾರ್ಗದಲ್ಲಿ ನಡೆದ್ರೆ ಆ ಮನೆ ಒಳಗಡೆ ನೀವು ಹೋಗಬೇಕಂತೆ, ಹೋಗಿ ಇಷ್ಟು ಪ್ರಸಾದ ಸ್ವೀಕರಿಸಬೇಕಂತೆ. ಅಂದರೆ ಶತ್ರುಗಳ ಮನೆಯಲ್ಲಿ ತೆಗೆದುಕೊಳ್ಳುವ ಪ್ರಸಾದ ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಈ ಸತ್ಯನಾರಾಯಣನ ಪ್ರಸಾದ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ
ಮಹರ್ಷಿ ಮಂದಿರದಲ್ಲಿ ಬೆಳದಿಂಗಳ ಊಟ ಇದೆ, ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಇದೆ. ಪ್ರಸಾದವನ್ನು ಸ್ವೀಕರಿಸಿ ನಂತರ ಪ್ರಯಾಣ ಬೆಳೆಸಿ. ಹಾಗೆ ಏನಪ್ಪ ತಡವಾಯ್ತಲ್ಲ ಹೇಗೆ ಅಂತ ಯೋಚನೆ ಮಾಡಬೇಡಿ. ನಮ್ಮ ಕಿರಣ ಅದಕ್ಕೆ ಅಂತ 4 ಬಸ್ ತಂದಿದ್ದಾನೆ. ಆದರೆ ಬಸ್ಸಲ್ಲಿ ಸೀಟ್ ಫುಲ್ ಆಗಿದ್ರು ಚಿಂತೆ ಇಲ್ಲ. ನಿಂತ್ಕೊಂಡು ನಾನು ನಿಮ್ಮ ಜೊತೆ ಮೆಜೆಸ್ಟಿಕ್ವರೆಗೂ ನಿಮ್ಮನ್ನೆಲ್ಲ ಬಿಟ್ಟು ಬರೋದಕ್ಕೆ ನಾನು ಬರ್ತೀನಿ. ಹಾಗೆ ನಿಮ್ಮ ಆರೋಗ್ಯ ವೃದ್ಧಿಗೋಸ್ಕರ ಅಮೃತ ಬಿಂದು, ಶಕುಂತಲ, ಹಾಗೆ ವಿಶೇಷವಾಗಿರ್ತಕ್ಕಂಥ ಮಧುಮೇಹ ನಿವಾರಣ್. ಈಗ ಮಧುಮೇಹ ಏನಾಗಿದೆ, ನಿವಾರಣ್. ಯಾಕೆಂದರೆ ಸಕ್ಕರೆ ಕಾಯಿಲೆಗೂ ಬೇಕು, ಪ್ರಾಣ ಪ್ಲೇಸ್ ಬೇಕು, ಹೃದಯಕ್ಕೆ ಸಂಬಂಧಪಟ್ಟದ್ದು. ಇನ್ನು ಅದು ಇದು ಅಂತ ಹೇಳಿ ಮಧ್ಯಾಹ್ನ ಎಷ್ಟೊತ್ತು ಊಟ ಮಾಡಿದ್ರು ಏನೋ ಪಾಪ, ಆ ಎಷ್ಟೊತ್ತು ಊಟ ಮಾಡಿದ್ರು ಏನೋ ಗ್ಯಾಸ್ಟ್ರಿಕ್ ಆಗುತ್ತೇನೋ, ಅದಕ್ಕೊಂದಿಷ್ಟು ಅಮೃತ ಬಿಂದು ಇರಲಿ. देवदेवाय राजराजाय मङ्गलम् मङ्गलं नारायणाय कालकालाय मङ्गलम् कालकालाय मङ्गलम्. ತಾವೆಲ್ಲರೂ ಬಂದಿರತಕ್ಕಂಥದ್ದು ಸತ್ಯನಾರಾಯಣನ ವಿಶೇಷವಾಗಿರ್ತಕ್ಕಂಥ ವ್ರತಾನುಷ್ಠಾನಕ್ಕೆ ಎಂಬತಕ್ಕಂಥದ್ದನ್ನು ನಾನು ಪದೇ ಪದೇ ನಿಮಗೆ ಹೇಳಬೇಕಾದ್ದಿಲ್ಲ. ಆದರೂ ಒಂದು ಎಚ್ಚರಿಸ್ತೀನಿ. ಯಾಕೆಂದರೆ ಬೇರೆ ಕಾರ್ಯಕ್ರಮಕ್ಕೂ ಈ ಕಾರ್ಯಕ್ರಮಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ತುಂಬ ಅಜಗಜಾಂತರ ಇದೆ. ಅಂತಹ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಆಗಮಿಸಲಿಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸತ್ಯನಾರಾಯಣನ ಅನುಗ್ರಹ ಇರಲಿ. ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಲೋಪ ಆದರೂ ಪರವಾಗಿಲ್ಲವಂತೆ, ಆ ಕೇಳುವ ಕಥಾಶ್ರವಣ ಇದೆಯಲ್ಲ ಅದರಲ್ಲಿ ಲೋಪವಿಲ್ಲದಂತೆ ಚಿಕ್ಕದಾಗಿ ಚುಟುಕಾಗಿ ತಮ್ಮೆಲ್ಲರ ಗಮನವನ್ನು ಒಮ್ಮೆ ಇಲ್ಲಿಡಿ. ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಪ್ರಾರಂಭಿಸೋಣ. ಆದರೆ ಕತೆ ಪ್ರಾರಂಭ ಕಾಲದಲ್ಲಿ ಇಷ್ಟು ಹೂವು ಅಕ್ಷತೆ ಕಾಳು ಕೈಲಿಟ್ಕೊಳ್ಳಿ, ಅಥವಾ ನೀವೆರಡೂ ಕೈ ಒಂದು ಕಡೆ ಜೋಡಿಸಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋಣ. ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥಾರ್ಥದಲ್ಲಿ ಪ್ರಥಮೋಧ್ಯಾಯವು ಪ್ರಾರಂಭವಾಗ್ತಾ ಇದೆ. ದೇವಋಷಿ ನಾರದರು 14 ಲೋಕಗಳನ್ನು ಸಂಚಾರ ಮಾಡುತ್ತಾ ಒಮ್ಮೆ ಭುವರ್ ಲೋಕಕ್ಕೆ ಆಗಮಿಸುತ್ತಾರೆ. ಅವರು ಬರುವಂಥ ಸಮಯದಲ್ಲಿ ಭುವರ್ ಲೋಕದಲ್ಲಿ ಹುಟ್ಟಿದಂತಹ ನರಮಾನವರು ನಾನಾ ಯೋನಿಗಳಲ್ಲಿ ಉದ್ಭವಿಸಿ ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ನಾನಾ ವಿಧವಾದಂತಹ ದುಃಖವನ್ನ, ದಾರಿದ್ರ್ಯತೆಯನ್ನ ಅನುಭವಿಸುತ್ತಾ ಇರುತ್ತಾರೆ. ಈ ಸಮಯವನ್ನು ನೋಡಿದಂತಹ, ಈ ಸಂದರ್ಭವನ್ನು ನೋಡಿದಂತಹ ದೇವಋಷಿ ನಾರದರಿಗೆ ಬಹಳ ದುಃಖವಾಗುತ್ತದೆ. ಆಲೋಚನೆ ಮಾಡುವಂತರಾಗುತ್ತಾರೆ. ಮಾನವರ ಉದ್ಧಾರಕ್ಕಾಗಿ ಯಾವುದಾದರೂ ಒಂದು ಉಪಾಯವನ್ನು ಹುಡುಕಬೇಕು ಎಂಬುದಾಗಿ ಆಲೋಚಿಸಿ ಅವರ ದಿವ್ಯ ಶಕ್ತಿಯಿಂದ ಭುವರ್ ಲೋಕದಿಂದ ವೈಕುಂಠ ಲೋಕಕ್ಕೆ ಬರುವಂತರಾಗುತ್ತಾರೆ. ಬರುವಂತ ದಾರಿಯ ಮಧ್ಯದಲ್ಲಿ ಓಂ ನಮೋ ನಾರಾಯಣಾಯ, ನಾರಾಯಣ ಅಷ್ಟಾಕ್ಷರಿ ಮಂತ್ರವನ್ನ ಜಪ ಮಾಡಿಕೊಂಡು ತಮ್ಮ ದಿವ್ಯ ಶಕ್ತಿಯಿಂದ ಭುವರ್ ಲೋಕದಿಂದ ವೈಕುಂಠ ಲೋಕಕ್ಕೆ ಬಂದು ತಲುಪುವಂತರಾಗುತ್ತಾರೆ. ಅಲ್ಲಿ ಶುಭ್ರವುಳ್ಳವನಾಗಿಯೂ 4 ತೋಳುಗಳುಳ್ಳವನಾಗಿಯೂ ಶಂಕು, ಚಕ್ರ, ಗದ, ಪದ್ಮ, ವನಮಾಲೆಗಳಿಂದ ಶೋಭಿಸಲ್ಪಟ್ಟನಾಗಿರುವಂತಹ ಕಮಲಾಪತಿಯನ್ನು ಕಂಡು ದೀರ್ಘದಂಡ ನಮಸ್ಕಾರ ಮಾಡಿ ದೀನಪಾಲಕನಾದಂತಹ ಶ್ರೀಮನ್ನಾರಾಯಣನನ್ನ ಕೊಂಡಾಡುತ್ತಾರೆ. ಆಗ ಮಹಾವಿಷ್ಣುವು ಬಹಳ ಸಂತೋಷಪಟ್ಟು, ದೇವಋಷಿ ನಾರದರೆ, ಯಾವ ಉದ್ದೇಶಕ್ಕೋಸ್ಕರವಾಗಿ ತಾವು ವೈಕುಂಠ ಲೋಕಕ್ಕೆ ಬಂದಿದ್ದೀರಾ ಅದನ್ನು ತಿಳಿಸಿದಾದರೆ ನಿಮಗೆ ನಾನು ತಕ್ಕ ಸಮಾಧಾನವನ್ನು ಹೇಳುವೆನು ಎಂಬುದಾಗಿ ಮಹಾವಿಷ್ಣು ವಾಗ್ದಾನವನ್ನು ಕೊಡುತ್ತಾರೆ. ಅದೇ ಪ್ರಕಾರವಾಗಿ ನಾರದ ಮಹಾಮನಿಷಿಗಳು ಕೇಳುವಂತರಾಗುತ್ತಾರೆ. ಸ್ವಾಮಿ, ತಮಗೆ ತಿಳಿಯದ್ಯಾವುದೂ ಇಲ್ಲ, ಆದರೂ ಸಹ ನನ್ನದೊಂದು ಕೋರಿಕೆ, ಅದೇನೇ ಇರಲಿ ನಾರದ ಮಹಾಮನಿಗಳೇ, ಅದನ್ನು ನಾನು ನೆರವೇರಿಸುತ್ತೇನೆ, ತಾವು ಕೇಳಬಹುದು ಎಂಬುದಾಗಿ ಮಹಾವಿಷ್ಣು ವಾಗ್ದಾನವನ್ನು ಕೊಡುತ್ತಾರೆ. ಅದೇ ಪ್ರಕಾರವಾಗಿ ನಾರದ ಮಹಾಮನಿಗಳು ಕೇಳುವಂತರಾಗುತ್ತಾರೆ ಮಹಾವಿಷ್ಣುವಿನಲ್ಲಿ. ಸ್ವಾಮಿ, ಭುವರ್ ಲೋಕದಲ್ಲಿ ಹುಟ್ಟಿದಂತಹ ನರಮಾನವರು ನಾನಾ ಯೋನಿಗಳಲ್ಲಿ ಉದ್ಭವಿಸಿ ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ನಾನಾ ವಿಧವಾದಂತಹ ದುಃಖವನ್ನ, ದಾರಿದ್ರ್ಯತೆಯನ್ನ ಅನುಭವಿಸುತ್ತಿದ್ದಾರೆ. ಸ್ವಾಮಿ, ಅವರ ಕಷ್ಟವನ್ನ, ದುಃಖವನ್ನ, ದಾರಿದ್ರ್ಯತೆಗಳನ್ನ ದೂರ ಮಾಡತಕ್ಕಂತಹ ಒಂದು ಉತ್ತಮೋತ್ತವಾದಂತಹ ಯಾವುದಾದ್ರೂ ಪೂಜಾ ವಿಧಾನವನ್ನ ತಿಳಿಸಬೇಕು ಎಂಬುದಾಗಿ ವಿನಯದಿಂದ ಹೇಳುವಂತರಾಗುತ್ತಾರೆ. ಆಗ ಮಹಾವಿಷ್ಣು ಹೇಳುವಂತರಾಗುತ್ತಾರೆ, ನಾರದ ಮಹಾಮುನಿಗಳೇ, ಯಾರು ಶ್ರೀ ಸತ್ಯನಾರಾಯಣ ಹೇಳಲ್ಪಡುವಂತಹ ವಿಷ್ಣುವಿನ ಯಾರು ಆರಾಧನೆ ಮಾಡುತ್ತಾರೆಯೋ ಅಂತವರ ಸಮಸ್ತ ವಿಧವಂತಹ ದುಃಖಗಳು, ದಾರಿದ್ರ್ಯತೆಗಳು ದೂರವಾಗುತ್ತದೆ ಎಂಬುದಾಗಿ ತಿಳಿಸಲಾಗಿ ಪುನಃ ನಾರದ ಮಹಾಮುನಿಗಳು ಮಹಾವಿಷ್ಣುವಲ್ಲಿ ಹೇಳುವಂತರಾಗುತ್ತಾರೆ, ಸ್ವಾಮಿ, ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತಕಲ್ಪವನ್ನ ಯಾವ ಸ್ಥಳದಲ್ಲಿ ಮಾಡಬೇಕು,
ಯಾವ ಸಮಯದಲ್ಲಿ ಮಾಡಬೇಕು, ಯಾರ ಮುಖಾಂತರ ಈ ರಥಕಲ್ಪವನ್ನು ಮಾಡಿಸಬೇಕು, ಈ ರಥಕಲ್ಪಕ್ಕಾಗಿ ಯಾವ್ಯಾವ ಪದಾರ್ಥಗಳನ್ನು ಬಳಸಬೇಕು, ಅವೆಲ್ಲವೂ ಸಹ ಸವಿಸ್ತಾರವಾಗಿ ತಾವೇ ತಿಳಿಸಬೇಕು ಎಂಬುದಾಗಿ ವಿನಯದಿಂದ ಕೇಳಲಾಗಿ ಆಗ ಮಹಾವಿಷ್ಣು ಹೇಳುವಂತವರಾಗುತ್ತಾರೆ. ದೇವಋಷಿ ನಾರದರೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ರಥಕಲ್ಪವನ್ನು ಮಾಡೋದಕ್ಕೋಸ್ಕರವಾಗಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಯಾವುದು ನೋಡಬೇಕಾಗಿಲ್ಲ. ಯಾವ ದಿನದಲ್ಲಿ ಮನುಷ್ಯನಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ತಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಉಂಟಾಗುತ್ತದೆಯೋ ಆ ದಿನದೊಂದು ಪ್ರಾತಃ ಕಾಲಕ್ಕಿನ್ನ ಸಂಧ್ಯಾಕಾಲವು ಬಹಳ ಶ್ರೇಷ್ಠವಾದಂತಹ ಸಮಯ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಮಯ. ಈ ರಥವನ್ನ ದೇವಾಲಯಗಳಲ್ಲಾಗಲಿ ಅಥವಾ ವಟವೃಕ್ಷಗಳ ಸಮೀಪದಲ್ಲಾಗಲಿ ಅಥವಾ ಸ್ವಗೃಹದಲ್ಲಾಗಲಿ ಅಥವಾ ನದೀ ತೀರದಲ್ಲಾಗಲಿ ಈ ಸ್ವಾಮಿಯ ಪೂಜೆಯನ್ನು ಮಾಡಲಿಕ್ಕೆ ಬಹಳ ಶ್ರೇಷ್ಠವಾದಂತಹ ಸ್ಥಳಗಳು. ಈ ರಥವನ್ನ 4 ವರ್ಷಗಳು ಆಚರಿಸಿ ಮಧ್ಯದಲ್ಲಾಗಲಿ ಅಥವಾ ಕೊನೆಯಲ್ಲಾಗಲಿ ಒಂದು ಉದ್ಯಾಪನೆಯನ್ನು ಮಾಡಿದ್ರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು. ಈ ರಥಕಲ್ಪಕ್ಕಾಗಿ ವಿಶೇಷವಾದಂತಹ ಪ್ರಸಾದ ಸಭಾದ ಭಕ್ಷ್ಯ, ರವೆ, ಸಕ್ಕರೆ, ಹಾಲು, ರಸಬಾಳೆ ಹಣ್ಣುಗಳಿಂದ ಮಾಡಿದಂಥ ಭಕ್ಷ್ಯವನ್ನ ಈ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬಹುದು. ಒಬ್ಬ ಬ್ರಾಹ್ಮಣ ಮುಖಾಂತರ ಈ ರಥಕಲ್ಪವನ್ನು ಮಾಡಿಸಿ ಆತನೇ ಸತ್ಯನಾರಾಯಣ ಸ್ವಾಮಿ ಎಂಬುದಾಗಿ ತಿಳಿದು ಆತನಿಗೆ ಪಾದ್ಯ ಅರ್ಘ್ಯಾದಿಗಳನ್ನು ಕೊಟ್ಟು ದಕ್ಷಿಣಾದಿಗಳನ್ನು ಕೊಟ್ಟು ರಥಶ್ರವಣವನ್ನು ಕೇಳಬೇಕು. ತದನಂತರ ತಾವು ಪ್ರಸಾದವನ್ನು ಸ್ವೀಕರಿಸಿ ಬಂದಂತ ಇಷ್ಟಮಿತ್ರರಿಗೆ ಭೋಜನಾದಿಗಳನ್ನು ಮಾಡಿಸಬಹುದು ಎಂಬಲ್ಲಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ರಥಕಥಾರ್ಥದಲ್ಲಿ ಮೊದಲನೇ ಅಧ್ಯಾಯವು ಸಮಾಪ್ತವಾದದ್ದು. ಓಂ ನಮೋ ನಾರಾಯಣಾಯ. ಸರ್ವಸ್ಯಾಪ್ತಿ ಸರ್ವಸ್ವದಿತ್ತಿ ಸರ್ವದೇವದೇನ ಆಪ್ನೋತಿ ಸರ್ವಂ ಜಯತಿ. ಸತ್ಯನಾರಾಯಣ ಸ್ವಾಮಿ ಮೊದಲು ಭಗವಂತನೇ ಭಕ್ತ ಕೇಳ್ತಾನೆ. ಭಗವಂತ, ಇಹದಲ್ಲಿ ಸಾಕಷ್ಟು ಕಷ್ಟಗಳಿದೆ. ಈ ಕಷ್ಟಗಳನ್ನು ಪಾರು ಮಾಡ್ಕೊಳ್ಳೋ ವಿಧಾನ ಹೇಗೆ? ನಮಗೆ ಬಹಳ ಕಷ್ಟ ಬಂದಾಗ ನಾವೇನು ಮಾಡ್ತೀವಿ ಹೇಳಿ? ಸೀದಾ ಹೋಗ್ತೀವಿ, ಭಗವಂತನ ಮುಂದೆ ಕೂತ್ಕೋತೀವಿ. ಭಗವಂತನ ಮುಂದೆ ಕೂತ್ಕೊಳ್ತೀವಿ ವಿನಃ ಇನ್ನೊಬ್ಬ ವ್ಯಕ್ತಿ ಮುಂದೆ ಕೂತು ನನ್ನ ಕಷ್ಟ ಅಂತ ಎಷ್ಟು ತಿಳ್ಕೊಳ್ಳೋಣ. ನಾನು ಹೇಳಿದಷ್ಟು ಆತನೂ ಕಣ್ಣೀರು ಹಾಕ್ತಾನೆ, ನಾನು ಕಣ್ಣೀರು ಹಾಕ್ತೀನಿ. ನಾನು ಈ ಕಡೆ ಬಂದ ತಕ್ಷಣ ನೋಡೋಣ, ಬೆಳಗ್ಗೆಯಿಂದ ಕಷ್ಟನಂತೆ, ಮನೇಲಿ ಹೆಂಡತಿ ಬೈತಾಳಂತೆ, ಇರೋಬ್ಬರ ದುಡ್ಡು ಕಳ್ಕೊಂಡಂತೆ, ಈಗ ದರಿದ್ರನಾಗಿದ್ದಾನಂತೆ, ಎಲ್ಲೂ ತಿನ್ನಕ್ಕೆ ಅನ್ನಗತಿ ಇಲ್ವಂತೆ. ಇದನ್ನು ಛೇಡಿಸಿ ನಡೆಸ್ತಾರೆ. ಇದನ್ನು ಮೀರಿರ್ತಕ್ಕಂಥ ಒಂದು ಶಕ್ತಿ ಇದೆ, ಅದೇ ಸತ್ಯದೇವ. ಆ ಸತ್ಯಾತ್ಮನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ, ಭಗವಂತ ನನಗೆ ಕಷ್ಟ ಇದೆ, ನಾನು ಈಗ ಏನಾದರೂ ಒಂದು ಮಾಡಬೇಕು, ನನಗೆ ಯಾವ ಒಂದು ಅನುಷ್ಠಾನವನ್ನು ಮಾಡಿದ್ರೆ, ಯಾವ ಸಿದ್ಧಿಯ ಕಲ್ಪವನ್ನು ನಡೆಸಿದ್ರೆ, ಯಾವ ಅನುಷ್ಠಾನದ ಮುಖಾಂತರ ನನ್ನ ಜೀವನಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಮೌಲ್ಯ ಸಿಗ್ಬೋದು ಭಗವಂತ ಅಂತ ಹೇಳಿದಾಗ, ಶ್ರೀಮನ್ನಾರಾಯಣ ಸತ್ಯನಾರಾಯಣನೇ ಸ್ವಯಂ ಪ್ರೇರಿತನಾಗಿ ಹೇಳಿರ್ತಕ್ಕಂಥ, ನಾರದ ಮಹರ್ಷಿಗಳಿಗೆ ಹೇಳಿರ್ತಕ್ಕಂಥ, ಸೂನಕಾದಿ ಸೋತ ಮಹರ್ಷಿಗಳಿಗೆ ಹೇಳಿದಂಥ ಈ ಋತಕಲ್ಪವೇ ಸತ್ಯನಾರಾಯಣ ಸ್ವಾಮಿ. ಆದರೆ ಸತ್ಯನಾರಾಯಣ ಸ್ವಾಮಿಯ ಮುಂದಿನ ಕಲ್ಪ ಯಾರಿಂದ ಪ್ರಾರಂಭ ಆಯಿತು, ಹೇಗಾಯಿತು, ಯಾರು ಮಾಡಿದ್ರು, ಯಾರು ಮೊದಲು ಈ ಅನುಷ್ಠಾನವನ್ನು ಮಾಡಿದ್ರು ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ನಮ್ಮ ಭಾರತೀಯರ ಮುಖ್ಯ ಯಾತ್ರಾ ಕ್ಷೇತ್ರಗಳಲ್ಲಿ ಶೈವರಿಗೆ ಕಾಶಿ ಕ್ಷೇತ್ರವು, ಶ್ರೀ ವೈಷ್ಣವರಿಗೆ ಬದ್ರಿ ಕ್ಷೇತ್ರವು ಬಹಳ ಪರಮ ಪವಿತ್ರವಾದಂತಹ ಯಾತ್ರಾ ಕ್ಷೇತ್ರಗಳಾಗಿದೆ. ಹೀಗಿರಬೇಕಾದ್ರೆ ನಮ್ಮ ಭರತಖಂಡದ ವಿಶೇಷವಾಗಿ ಅನುಗ್ರಹ ಮಾಡುವಂತಹ ಒಂದು ವಾಕ್ಯವನ್ನು ಕೂಡ ಕಾಶಿ ಖಂಡದಲ್ಲಿ ಹೇಳ್ತಾರೆ. ಕಾಶಿ ಮರಣ ಮುಕ್ತಿ. ಯಾರಿಗೆ ಕಾಶಿನಲ್ಲಿ ಮರಣವಾಗುತ್ತದೆಯೋ ಅಂಥವರಿಗೆ ಪುನಃ ಜನ್ಮವಿಲ್ಲ ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಮಾತು ಬರುತ್ತೆ, ಜನ್ಮ ಸಂಸಾರ ಬಂಧನಾತ್. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳೇ ಅಲ್ಲ. ಈ ಆತ್ಮವು ಪುನಃ ಯಾವುದರಲ್ಲೂ ಮೊಳಕೆ ಹೊಳೆಯದೆ ಸ್ಥಿರವಾಗಿ ಭಗವಂತನ ಒಂದು ಸ್ಥಾನದಲ್ಲಿ ನೆಲೆ ಊರೋದಕ್ಕೆ ಜನ್ಮ ಸಂಸಾರ ಬಂಧನಾತ್ ಅಂತ. ಪ್ರತಿಯೊಬ್ಬರು ಕೂಡ ಇದನ್ನು ನಾವು ಬೇಡ್ಕೊಳ್ಬೇಕಂತೆ ಪ್ರತಿದಿನ. ಸ್ವಾಮಿ, ನನಗೆ ಜನ್ಮವನ್ನು ಕೊಟ್ಟಿದ್ದೀಯಾ, ಈ ಜನ್ಮದಲ್ಲಿ ನನಗೇನು ಸಾಧ್ಯವಾಗುತ್ತೋ ಅದು ಒಳ್ಳೆಯದನ್ನು ಮಾಡ್ತೀನಿ, ಮುಂದಿನ ಜನ್ಮ ನನಗೆ ಕೊಡದೆ ನಿನ್ನ ಸಾನ್ನಿಧ್ಯವನ್ನು ಕೊಟ್ಟು ಬಿಡುವ. ಯಾಕೆ ಅಂದರೆ ಈ ಮಾನವ ಜನ್ಮನೇ ಶ್ರೇಷ್ಠವಾದ ಜನ್ಮ. ಹಾಗಾಗಿ ಮುಂದೆ ಇನ್ಯಾವ ಜನ್ಮವೂ ಬೇಡ ಅಂತೇಳಿ ಬೇಡುವಂಥದ್ದೇ ವಿಷ್ಣು ಸಹಸ್ರನಾಮದ ಈ ಅರ್ಥ. ಹೀಗಿರಬೇಕಾದ್ರೆ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದನು. ಆತನು ಪ್ರತಿದಿನವೂ ಭಿಕ್ಷಾಟನೆಯನ್ನು ಮಾಡಿ ಜೀವಿಸುತ್ತಾ ಇದ್ದನು. ಆ ಭಿಕ್ಷೆಯೂ ಸಹ ಸಿಗುವುದು ಬಹಳ ಕಷ್ಟವಾದೀತು. ಆತನು ಸಹ ಮಹಾವಿಷ್ಣುವಿನ ಭಕ್ತನಾಗಿದ್ದನು. ಹಾಗಾಗಿ ಅನಾಥೋ ದೈವ ರಕ್ಷಕ, ಯಾರು ಭಗವಂತನ ಸದಾಕಾಲ ಸ್ಮರಣೆಯನ್ನು ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಯಾವುದೇ ಕಾಲದಲ್ಲೂ ಕಷ್ಟ ಅನ್ನೋದೇ ಬರೋದಿಲ್ಲ. ನಾವು ಕಷ್ಟದಲ್ಲಿರಲಿ ಸಂತೋಷ
ಸಂತೋಷದಲ್ಲಿರಲಿ, ಸದಾಕಾಲ ಅವನ ಸ್ಮರಣೆ ಮಾಡ್ತಾ ಇದ್ರೆ ನಿತ್ಯವೂ ನಮ್ಮ ಜೊತೆಲೇ ಇರ್ತಾನಂತೆ. ಹಾಗೆ ಆ ಕಾಶಿ ಕ್ಷೇತ್ರದಂತಹ ಬ್ರಾಹ್ಮಣ ಪ್ರತಿದಿನ ಅವನಿಗೆ ಕಷ್ಟ ಬರಲಿ ಅಥವಾ ಸಂತೋಷವಾಗಿರಲಿ ನಿರಂತರವಾಗಿ ಭಗವಂತನನ್ನ ಸ್ಮರಣೆ ಮಾಡ್ತಾ ಇದ್ದ. ಹಾಗಾಗಿ ಮಹಾವಿಷ್ಣು ಆತನಿಗೆ ದರ್ಶನವನ್ನು ಕೊಟ್ಟು, ಸ್ವಾಮಿ, ನನ್ನ ಪೂರ್ವಾರ್ಜಿತ ಕರ್ಮ ಏನಿದೆಯೋ ತಿಳಿದು ಅದರ ಪ್ರಾಯಶ್ಚಿತ್ತಾರ್ಥವಾಗಿ ಈ ಕಾಲದಲ್ಲಿ ನಾನು ಭಿಕ್ಷೆಯನ್ನು ಮಾಡಿ ಜೀವಿಸುತ್ತಾ ಇದ್ದೇನೆ. ಆ ಭಿಕ್ಷೆಯೂ ಸಹ ಸಿಗುವುದು ಬಹಳ ಕಷ್ಟವಾಗಿದೆ ಸ್ವಾಮಿ. ಹಾಗಾಗಿ ತಮಗೇನಾದರೂ ಈ ದರಿದ್ರೋಹರಣೋಪಾಯ ತಿಳಿದಿದ್ರೆ ಕೃಪೆಯಿಂದ ತಿಳಿಸಬೇಕು ಸ್ವಾಮಿ ಎಂಬುದಾಗಿ ವಿನಯದಿಂದ ಕೇಳುವಂತನಾಗುತ್ತಾನೆ. ಆಗ ಸ್ವಾಮಿ, ನೀನು ಶ್ರೀ ಸತ್ಯನಾರಾಯಣ ಎಂದು ಹೇಳಲ್ಪಡುವಂತಹ ವಿಷ್ಣುವಿನ ಆರಾಧನೆ ಮಾಡು, ನಿನ್ನ ಸಮಸ್ತ ವಿಧವಾದಂತಹ ಕಷ್ಟಗಳು ದುಃಖಗಳು ದೂರವಾಗುತ್ತದೆ ಎಂಬುದಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತಕಲ್ಪವನ್ನ ಆ ಬಡ ಬ್ರಾಹ್ಮಣನಿಗೆ ಉಪದೇಶವನ್ನು ಮಾಡಿ ಸ್ವಾಮಿ ಅಂತರ್ಧಾನನಾಗುತ್ತಾನೆ. ಆ ಮಾರನೇ ದಿನ ಆ ಬ್ರಾಹ್ಮಣನು ಗಂಗಾ ಸ್ನಾನವನ್ನು ಮಾಡಿ ಯಾವ ಕಡೆ ಧನಿಕರು ಇರ್ತಾರೋ ಆ ಕಡೆ ಭಿಕ್ಷೆಗೆ ಹೋಗ್ತಾನೆ. ಆ ದಿನ ಭಗವಂತನ ಅನುಗ್ರಹದಿಂದ ಅಧಿಕವಾದಂಥ ಭಿಕ್ಷೆ ದೊರೆಯುತ್ತದೆ. ಬಂದಂತ ಭಿಕ್ಷೆಯಿಂದ ಆತನೂ ಸಹ ಒಂದು ಸತ್ಸಂಗವನ್ನು ಮಾಡಿ ಕಾಶಿ ಕ್ಷೇತ್ರದಲ್ಲಿ ವಿಶ್ವನಾಥನ ಸಮೀಪದಲ್ಲಿರುವಂತಹ ಕೇದಾರ್ ಘಾಟ್ ಅಂತ, ಘಾಟ್ ಅಂದ್ರೆ ಸ್ನಾನ ಮಾಡುವಂತಹ ಸ್ಥಳ ಅಂತ, ಆ ಸ್ಥಳದಲ್ಲಿ ಬಿಂದು ಮಾಧವನ ಸನ್ನಿಧಾನ ಇದೆ. ಆ ಸನ್ನಿಧಾನದಲ್ಲಿ ಕಾಶಿ ಪಂಡಿತರನ್ನ ಕರೆಸಿ ಆತನ ಶಕ್ತಾನುಸಾರ ಭಗವಂತನನ್ನ ಆರಾಧನೆ ಮಾಡುತ್ತಾನೆ. ಇದರಿಂದ ಸಂತೋಷಗೊಂಡಂತಹ ಸ್ವಾಮಿಯು ಆತನಿಗೆ ಧನ, ಧಾನ್ಯ, ಐಶ್ವರ್ಯ, ಕೀರ್ತಿ, ಸಂಪತ್ತು, ಅವನನ್ನ ಬಿಟ್ಟೋದಂತ ಹೆಂಡತಿ, ಮಕ್ಕಳು ಎಲ್ಲರ ಜೊತೆಲೂ ಸೇರಿ ಸಂತೋಷದಿಂದ ಕಾಲವನ್ನು ಕಳೆಯುವಂತೆ ಭಗವಂತ ಅನುಗ್ರಹ ಮಾಡುತ್ತಾನೆ. ಹೀಗೆ ಒಂದಾನೊಂದು ದಿನ ಆ ಬ್ರಾಹ್ಮಣೋತ್ತಮನು ಒಂದು ಸತ್ಸಂಗವನ್ನು ಮಾಡಿ ನಮ್ಮ ಹಾಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನಡೆಸುತ್ತಿರುವಂತಹ ಕಾಲದಲ್ಲಿ ಒಬ್ಬ ಕಾಷ್ಟಗ್ರಹಿ ಅಂತಂದ್ರೆ ಸೌದೆ ವ್ಯಾಪಾರವನ್ನು ಮಾಡುತ್ತಾರೋ ಅವನಿಗೆ ಸಂಸ್ಕೃತದಲ್ಲಿ ಕಾಷ್ಟಗ್ರಹಿ ಅಂತ ಕರೀತಾರೆ. ಆತನ ಹೊಟ್ಟೆಪಾಡಿಗೋಸ್ಕರವಾಗಿ ಅಲ್ಲಿಯೂ ಕೂಡ ಒಂದು ಧರ್ಮ. ಹಸಿ ಮರವನ್ನ ಕಳೆದು ವ್ಯಾಪಾರ ಮಾಡಿದ್ರೆ ಅದು ಅಧರ್ಮ. ಯಾವುದು ಮರದಿಂದ ಅದಕ್ಕೆ ವಯಸ್ಸಾಗಿ ಕೆಳಗಡೆ ಉದುರಿರುತ್ತೋ ಅದನ್ನ ಸಂಗ್ರಹ ಮಾಡಿ ಅದನ್ನ ಹೊರೆಯನ್ನಾಗಿ ಮಾಡಿ ವ್ಯಾಪಾರ ಮಾಡ್ತಾನೋ ಅದು ಧರ್ಮ. ಹೀಗೆ ಆ ಕಾಷ್ಟಗ್ರಹಿ ತನ್ನ ಹೊಟ್ಟೆಪಾಡಿಗೋಸ್ಕರವಾಗಿ ಸೌದೆ ಹೊರೆಯನ್ನ ವ್ಯಾಪಾರ ಮಾಡುತ್ತಿರ್ತಾನೆ. ಹೀಗೆ ವ್ಯಾಪಾರಕ್ಕಾಗಿ ಬರ್ತಾ ಬರ್ತಾ ಬಹಳ ಆಯಾಸವಾಗುತ್ತದೆ. ಹಿಂದಿನ ಕಾಲದಲ್ಲಿ ಅಶೋಕ ಚಕ್ರವರ್ತಿ ಏನು ಮಾಡಿದ್ದ, ದಾರಿ ಉದ್ದಕ್ಕೂ ಮರಗಳನ್ನ ನಡೆಸಿದ. ಇನ್ನೊಬ್ಬ ಚಕ್ರವರ್ತಿ ಏನು ಮಾಡಿದ, ಅಲ್ಲಲ್ಲಿ ಕುಂಟೆಗಳನ್ನ, ಬಾವಿಗಳನ್ನ, ನೀರನ್ನ ಸಂಗ್ರಹ ಮಾಡಿಟ್ಟಿದ್ದ. ಹಾಗೆ ಕಾಶಿ ಕ್ಷೇತ್ರದಲ್ಲೂ ಕೂಡ ಇವತ್ತು ನೀವು ಯಾರಾದರೂ ಹೋಗಿ ನೋಡಿದ್ರೆ ಅವರ ಮನೆ ಮುಂದೆ ಒಂದು ಜಗಲಿ ಕಟ್ಟಿರ್ತಾರೆ ಅಥವಾ ಕುಡಿಯೋದಕ್ಕೋಸ್ಕರ ನೀರಿಟ್ಟಿರ್ತಾರೆ. ಯಾರಾದರೂ ನಮ್ಮ ಮನೆ ಮುಂದೆ ಹಾದು ಹೋದ್ರೆ ಆಯಾಸವಾದ್ರೆ ವಿಶ್ರಾಂತಿಯನ್ನು ತಗೊಳ್ಳಿ, ಸ್ವಲ್ಪ ಜಲಪಾನವನ್ನ ನೀರನ್ನ ಸ್ವೀಕರಿಸಲಿ ಅಂತ. ಇದು ಧರ್ಮ ಅಂತ. ಹೀಗೆ ಆ ಕಾಷ್ಟಗ್ರಹಿ ವ್ಯಾಪಾರಕ್ಕಾಗಿ ಬರ್ತಾನೆ. ಬಹಳ ಆಯಾಸವಾಗುತ್ತದೆ. ಈ ಬ್ರಾಹ್ಮಣನ ಮನೆ ಮುಂದೆ ತನ್ನ ತಲೆ ಮೇಲಿರುವಂತಹ ಭಾರವನ್ನು ಇಳಿಸಿ ಅಲ್ಲಿಟ್ಟಂತ ಜಲಪಾನ ನೀರನ್ನು ಸ್ವೀಕರಿಸ್ತಾನೆ. ಅಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿರಬೇಕಾದ್ರೆ ಬ್ರಾಹ್ಮಣ ಯಾರೋ ಬಂದಿದ್ದಾರಲ್ಲ ಅಂತ ಹೇಳಿ ಸತ್ಯನಾರಾಯಣ ಪ್ರಸಾದವನ್ನು ಸಹ ಆತನಿಗೂ ತಂದು ಕೊಡ್ತಾನೆ. ಆ ಸಮಯದಲ್ಲಿ ಕಾಷ್ಟಗ್ರಹಿ ಕೇಳ್ತಾರೆ, ಸ್ವಾಮಿ, ಇದುವರೆಗೂ ತಾವು ಮಾಡಿದಂತ ಪೂಜೆ ಯಾವ ಸ್ವಾಮಿ? ಈ ಪೂಜೆಯನ್ನು ನಾನೂ ಮಾಡಬಹುದಾ? ಆಗ ಬ್ರಾಹ್ಮಣ ಹೇಳ್ತಾನೆ, ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳೇ, ಹಾಗಾಗಿ ನೀನೂ ಸಹ ನಿನಗೂ ಅಧಿಕಾರ ಇದೆ, ನೀನು ಆ ಭಗವಂತನ ಆರಾಧನೆ ಮಾಡಬಹುದು. ಹೀಗೆ ಆ ಬ್ರಾಹ್ಮಣನಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜಾ ರಥ ವಿಧಾನವನ್ನ ಕೇಳಿ ಪಡೆಯುತ್ತಾನೆ. ಆನಂತರ ಆತನ ವ್ಯಾಪಾರವೆಲ್ಲ ಸಹ ಮುಗಿಸಿಕೊಂಡು ತನ್ನ ಸ್ವಗೃಹಕ್ಕೆ ಬಂದು ತನಗೆ ಬಂದಂತ ಲಾಭಧನದಿಂದ ಆತನು ಸಹ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡುವಂತನಾಗುತ್ತಾನೆ. ಇದರಿಂದ ಆತನಿಗೂ ಕೂಡ ಧನ, ಧಾನ್ಯ, ಐಶ್ವರ್ಯ, ಕೀರ್ತಿ, ಸಂಪತ್ತು ಎಲ್ಲ ಪಡೆದು ನಿರಂತರವಾಗಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಕಾಲವನ್ನು ಕಳೀತಾನೆ. ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಸಹ ಪಡೆದನು ಎಂಬಲ್ಲಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ರಥಕಥಾರ್ಥದಲ್ಲಿ ದ್ವಿತೀಯೋಧ್ಯಾಯವು ಸಮಾಪ್ತವಾದದ್ದು. ಓಂ ನಮೋ ನಾರಾಯಣಾಯ. ಶ್ರೀಭದ್ರಮಾಣ ರಮಣ ಗೋವಿಂದ. ಶ್ರೀ ಸತ್ಯನಾರಾಯಣ ಸ್ವಾಮಿ ದಿವ್ಯ ಪಾದಗಳಿಗೆ ಗೋವಿಂದ. ಸತ್ಯನಾರಾಯಣ ಸ್ವಾಮಿಯ ವ್ರತದಲ್ಲಿ 2ನೇ ಅಧ್ಯಾಯವನ್ನ ಕೇಳಿದ್ರಿ. ವ್ರತ, ಕತೆ, ಪೂಜೆ, ಪುನಸ್ಕಾರ, ಜಪ, ತಪ, ಎಲ್ಲಿ ವಿಶೇಷವಾಗಿ ಗೋ ಸಂರಕ್ಷಣೆ ಆಗುತ್ತೋ, ಎಲ್ಲಿ ವಿಶೇಷವಾಗಿ ಗೋವುಗಳನ್ನು ಸದಾಕಾಲ ನಾವು ಆರಾಧನೆ ಮಾಡ್ತೀವೋ, 300 ಮುಕ್ಕೋಟಿ ದೇವತೆಗಳಿರ್ತಕ್ಕಂಥ ಸಾನ್ನಿಧ್ಯ ಒಂದು ಗೋವು ಅಂತ ನಾವು ಹೇಳ್ತೀವಿ. ಗೋವು, ಬ್ರಾಹ್ಮಣ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಆದರೂ ಒಂದು ನೆಮ್ಮದಿಯ ಬದುಕನ್ನು ಕಾಣಬೇಕಾದ್ರೆ ಅವರ ಬದುಕಲ್ಲಿ ಇನ್ನೊಬ್ಬರು ನೋಡಿ ಅಸೂಯೆ ಪಡ್ತಕ್ಕಂಥದ್ದು ಸಮಂಜಸ ಅಲ್ಲ, ಇನ್ನೊಬ್ಬರ ನೋಡಿ ದೂಷಣೆ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ, ಇನ್ನೊಬ್ಬರನ್ನ ತೆಗಳಿಸ್ತಕ್ಕಂಥದ್ದು ಸಮಂಜಸವಲ್ಲ. ನಮ್ಮ ಬದುಕು ನಮ್ಮದಾಗಲಿ,
ಇಂತಹ ನಿಟ್ಟಿನಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜಾನುಷ್ಠಾನವನ್ನು ಇವತ್ತು ಮಾಡಿಸ್ಲಿಕ್ಕೆ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಕೃಷ್ಣಮೂರ್ತಿಯವರು, ವೇದ ಸವ್ಯಾಜಿಯವರು, ಹಾಗೆ ಭರತ್ ಕುಮಾರ್ ಅವರು, ಕುಮಾರಶಾಸ್ತ್ರಿಗಳು, ವೆಂಕಟಶಾಸ್ತ್ರಿಗಳು ಎಲ್ಲರಿಗೂ ಸಹಿತ ಶುಭವಾಗಲಿ ಅಂತ ಹೇಳ್ತಾ, ಇವತ್ತು ಸತ್ಯನಾರಾಯಣ ಸ್ವಾಮಿಯ 2ನೇ ಅಧ್ಯಾಯ ಪರಿಪೂರ್ತಿಯಾಗಿದೆ. 2ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಂಥದ್ದಾದರೂ ಏನಪ್ಪ ಅಂದರೆ, ಬ್ರಾಹ್ಮಣ ತನ್ನ ಶಕ್ತಿ, ತನಗಿರ್ತಕ್ಕಂಥ ಒಂದಷ್ಟು ಬುದ್ಧಿ ಜ್ಞಾನ, ಆ ಜ್ಞಾನದಿಂದ ಒಂದು ವಿಶೇಷವಾಗಿರ್ತಕ್ಕಂಥ ವ್ರತವನ್ನು ಮಾಡ್ತಾನೆ. ಆ ವ್ರತ ಮಾಡುವಂಥ ಸಮಯದಲ್ಲಿ ಅಲ್ಲಿಗೊಬ್ಬ ಕಾಷ್ಟಾಗ್ರಹಿ ಬರ್ತಾನೆ. ಅಂದರೆ ಯಾವುದಾದ್ರೂ ಒಂದು ಪೂಜಾನುಷ್ಠಾನ ಮಾಡುವಾಗ, ಈಗ ಆನಂದ ಗುರುಜಿಯವರಿಂದ ಒಂದು ಯಾಗ ಮಾಡ್ತಾರೆ ಅಂದರೆ ಆ ಯಾಗಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ಇವತ್ತು ನಡೆದಂಥ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ನೋಡಿ ಮುಂದಿನ ಹುಣ್ಣಿಮೆ ನಮ್ಮನೇಲಿ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಚಿಂತನೆಯಲ್ಲಿ ನೀವಿದ್ದೀರಿ. ಆ ಚಿಂತನೆ ನಿಮಗೆ ಒಳ್ಳೆಯದಾಗಲಿ. ಹಾಗೆ ಆ ಕಾಷ್ಟಾಗ್ರಹಿ ಅವತ್ತಿನ ದಿವಸ ತೆಗೆದುಕೊಂಡಂಥ ತೀರ್ಮಾನ, ನನಗಿರುವ ಕಷ್ಟ ಈ ಬ್ರಾಹ್ಮಣೋತ್ತಮ ಮಾಡ್ತಿರ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿ ಪೂಜೆ ನಾನೂ ಮಾಡಿದ್ರೆ ಬಹುಶಃ ನಾನೂ ಶ್ರೇಯಸ್ಸಾಗ್ತೀನೇನೋ, ನನಗೂ ಯಶಸ್ಸು ಸಿಗುತ್ತೇನೋ ಅಂತ ಹೇಳಿ ಕಾಷ್ಟಾಗ್ರಹಿ ಅವತ್ತಿನ ದಿವಸ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕರಿಸಿ, ಬ್ರಾಹ್ಮಣೋತ್ತಮ ಕೊಟ್ಟಂತಹ ಪ್ರಸಾದ ಸ್ವೀಕರಿಸಿ ಒಂದಷ್ಟು ದಿನ ಅಂದರೆ ಒಂದಷ್ಟು ದೂರ ಪರಿಕ್ರಮಿಸ್ತಾನೆ. ಆ ಸೌದೆ ಹೊರೆ ತಲೆ ಮೇಲೆ ಎತ್ಕೊಂಡು ಹೋದಾಗ ಪ್ರತಿನಿತ್ಯಕ್ಕೂ ಅವತ್ತಿಗೂ ಸಾಕಷ್ಟು ಮೌಲ್ಯ ಸಿಗುತ್ತೆ, ಹೆಚ್ಚು ಫಲ ಸಿಗುತ್ತೆ, ಹೆಚ್ಚು ಹಣ ಸಿಗುತ್ತೆ. ಆ ಹಣ ಸಿಕ್ಕಂಥದ್ದನ್ನು ಮನೆಗೆ ಬರ್ತಾನೆ, ತನ್ನ ಮಡದಿಯೊಂದಿಗೆ ಹೇಳ್ತಾನೆ, ಇವತ್ತು ನಾನು ಸಂಕಲ್ಪ ಮಾಡಿದ್ದೆ, ಆ ಸಂಕಲ್ಪಕ್ಕೆ ಸತ್ಯನಾರಾಯಣ ನನಗೆ ಯಥೇಚ್ಛವಾದಂಥ ಹಣವನ್ನು ಕೊಟ್ಟಿದ್ದಾನೆ, ನಾವು ಸಹಿತ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡೋಣ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ತಾನೆ. ಸಂಕಲ್ಪ ಮಾಡಿದ ಮರುಕ್ಷಣ ಆತನಲ್ಲಿದ್ದಂತಹ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ, ಹೆಚ್ಚಿನ ಯಶಸ್ಸು ಸಿಗುತ್ತೆ. ಆ ಯಶಸ್ಸಿನ ಫಲದಿಂದ ತಾನು ಅಭಿವೃದ್ಧಿಯನ್ನು ಕಾಣ್ತಾನೆ. ಹೀಗೆ ಆ ಕಾಷ್ಟಾಗ್ರಹಿಯ ಮನೆಯಲ್ಲಿ ನಡೆಯುವಂಥ ಪೂಜಾನುಷ್ಠಾನವನ್ನು ನೋಡಲಿಕ್ಕೆ ಲೀಲಾವತಿ, ಕಲಾವತಿ ಎಂಬತಕ್ಕಂತಹ ಇಬ್ಬರು ತಾಯಿ ಮಗಳು ಅವರು ಮನೆಯಲ್ಲಿದ್ದಂಥ ಕಷ್ಟಗಳನ್ನು ನೋಡಿ, ಕಷ್ಟ ಬೇಗ ದೂರ ಆದರೆ ಸಾಕಪ್ಪ ಅಂತ ಹೇಳಿ ಈ ಕಾಷ್ಟಾಗ್ರಹಿಯ ವಾಸ್ತುಗೃಹದಲ್ಲಿ ಅಲ್ಲಿ ಇದ್ದಂತಹದ್ದನ್ನು, ಅಲ್ಲಿ ನಡೆದಿರ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಶ್ರದ್ಧೆಯಿಂದ ನೋಡೋದಕ್ಕೆ ಅವರು ಬರ್ತಾರೆ. ಆ ತಾಯಿ ಮಗಳು ಆ ದಿನ ರಾತ್ರಿಯೆಲ್ಲ ಅಲ್ಲೇ ಇದ್ದು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಆ ಒಂದು ಲೀಲಾವತಿ ಮತ್ತು ಕಲಾವತಿ ಎಂಬತಕ್ಕಂಥ ತಾಯಿ ಮಗಳ ಮನೆಯಲ್ಲಿದ್ದಂಥ ಸಂಕಷ್ಟ ಏನಪ್ಪಾ ಅಂದರೆ, ಅವರ ಪತಿದೇವರು ವ್ಯಾಪಾರ ಧರ್ಮಕ್ಕಾಗಿ ಮತ್ತೊಂದು ರಾಜ್ಯಕ್ಕೆ ಹೋಗಿರ್ತಾರೆ. ಅಲ್ಲಿ ರಾಜ್ಯದಲ್ಲಿ ನಡೆದಂತಹ ಕತೆ ಹೇಗಾಗಿರುತ್ತೆ ಅಂದರೆ, ತಾವು ಮಾಡಿರ್ತಕ್ಕಂಥ ಕರ್ಮ ಫಲವೋ ಏನೋ, ಆ ರಾಜ್ಯದಲ್ಲಿ ಸಾಕಷ್ಟು ಸಿರಿ ಸಂಪತ್ತನ್ನು ಸಂಪಾದನೆ ಮಾಡಿ ಅವರು ನಡಿಬೇಕಾದ್ರೆ ಆ ರಾಜ್ಯದಲ್ಲಾದಂತಹ ಒಂದು ಕಳ್ಳತನದ ಆಪಾದನೆ ಆ ಇಬ್ಬರು ವರ್ತಕರ ಮೇಲೆ ಬರುತ್ತೆ. ವರ್ತಕರ ಮೇಲೆ ಬಂದಂತಹ ಆ ಕಳ್ಳತನದ ಆಪಾದಕ್ಕೆ ಸೀದಾ ರಾಜಭಟ್ರು ಏನು ಮಾಡ್ತಾರೆ, ಇವರೇ ಕಳ್ಳತನ ಮಾಡಿರಬೇಕು ಅಂತ ಅವ್ರನ್ನ ಕರ್ಕೊಂಡೋಗಿ ರಾಜ ಕಾರಾಗೃಹದಲ್ಲಿ ಕೂಡಿಸ್ಕೊಳ್ತಾರೆ. ಆ ರಾಜ ಕಾರಾಗೃಹದಲ್ಲಿ ಕೂಡಿಸ್ಕೊಂಡಂತಹ ಮರುಕ್ಷಣ ಏನಾಗುತ್ತೆ, ಇತ್ತ ಮನೆಯಲ್ಲಿ ಸಂಕಷ್ಟ ಶುರುವಾಗತ್ತೆ. ನಾನು ಏನೋ ತಪ್ಪು ಮಾಡಿದ್ದೀನಲ್ಲ ಅನ್ನೋ ಅರಿವಾಗತ್ತೆ. ಆ ತಪ್ಪಿನ ಅರಿವಿಗೆ ಇಲ್ಲಿ ಯಾವಾಗ ಮನೆಯಲ್ಲಿರ್ತಕ್ಕಂಥ ತನ್ನ ಅರ್ಧಾಂಗಿ, ತನ್ನ ಮಗಳು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಶ್ರದ್ಧೆಯಿಂದ ನೋಡಿ ಪ್ರಸಾದವನ್ನು ಸ್ವೀಕರಿಸ್ತಾರೋ ಅವರ ಕರ್ಮಫಲ ಅಲ್ಲಿ ದೂರ ಆಗತ್ತೆ. ಆಗ ರಾಜನ ಸ್ವಪ್ನದಲ್ಲಿ ಸ್ವಾಮಿ ಕಾಣಿಸ್ಕೊಳ್ತಾನೆ. ಅಯ್ಯ ರಾಜೇಂದ್ರನೇ, ನಿನ್ನ ಒಂದು ಆಸ್ಥಾನದಲ್ಲಿ, ನಿನ್ನ ಕಾರಾಗೃಹದಲ್ಲಿ ಬಂಧಿಸಿರ್ತಕ್ಕಂಥ ಆ ವರ್ತಕರು ಅವರು ಕಳ್ಳರಲ್ಲ. ಅವರನ್ನ ಈಗಲೇ ನೀನು ಈ ಕೂಡಲೇ ಅವರನ್ನ ಬಿಡುಗಡೆ ಮಾಡಿ ಅವರಲ್ಲಿ ನೀನು ಏನು ನಿನ್ನ ಸಂಪತ್ತಿಗೆ ಸೇರಿಸ್ಕೊಂಡಿದ್ಯೋ ಅದಕ್ಕೆ ದ್ವಿಪಟ್ಟು ಸಂಪತ್ತನ್ನು ಕೊಟ್ಟು ಕಳಿಸ್ಕೊಟ್ಟಿದ್ದೆ, ಆದರೆ ಆಗಷ್ಟೇ ನಿನ್ನ ರಾಜ್ಯ ಚೆನ್ನಾಗಿರುತ್ತೆ ಅಂತ ಸ್ವಾಮಿ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಾನೆ. ಆ ಧಾನ್ಯದ ಸಮೇತ, ಆ ವಸ್ತುಗಳ ಸಮೇತ, ನವರತ್ನ ಖಚಿತ ಸಾಕಷ್ಟು ವಸ್ತ್ರಗಳನ್ನು ವಾಪಸ್ ಕಳಿಸ್ಕೊಡ್ತಾರೆ. ಆದರೆ ಮನುಷ್ಯನಿಗೆ ಮದ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಒಂದು ಸತಿ ಮದ ಹತ್ತು ಬಿಟ್ರೆ ನಾನು, ನಂದು, ನನ್ನಿಂದ ಅಥವಾ ನಾನೇ ಮಾಡ್ತಕ್ಕಂಥದ್ದು ನನ್ನಿಂದಲೇ ಸಾಧ್ಯ ಅಂತ ಆ ಮೂರ್ಖತನ ನಾವು ತಂದುಕೊಂಡಿದ್ದೆ ಆದರೆ ಸ್ವಾಮಿ ಮತ್ತೆ ಪರೀಕ್ಷೆ ಮಾಡ್ತಾನೆ. ಹೀಗೆ ಒಂದಷ್ಟು ದೂರ ಪರಿಕ್ರಮಿಸಬೇಕಾದ್ರೆ ನದಿ ದಡದಲ್ಲಿ ಬರ್ತಾರೆ. ಮಾವ ಮತ್ತು ಅಳಿಯ ವ್ಯಾಪಾರವನ್ನು ನೋಡಿಕೊಂಡು ಸಾಕಷ್ಟು ಆಸ್ತಿ ಇರುತ್ತೆ, ಸಾಕಷ್ಟು ಸಿರಿ ಸಂಪತ್ತಿದೆ, ಬೇಕಾದಷ್ಟು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಿದೆ. ಇದೆಲ್ಲವೂ ಸಹಿತ ತನ್ನ ಹಡಗಿನಲ್ಲಿ ಇಟ್ಕೊಂಡಿರ್ತಾರೆ. ಅಲ್ಲಿಗೆ ಸನ್ಯಾಸಿಯ ರೂಪದಲ್ಲಿ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಅಲ್ಲಿ ಬರ್ತಾರೆ. ಬಂದು ಭಗವಂತ ಕೇಳ್ತಾನೆ, ಅಯ್ಯ ವರ್ತಕರೇ, ಏನು ನಿನ್ನ ಹಡಗಿನಲ್ಲಿರ್ತಕ್ಕಂಥದ್ದು ಅಂತ ಕೇಳಿದಾಗ, ಅಯ್ಯೋ ಈ ಸನ್ಯಾಸಿಗೆ ನಾನೇನಾದ್ರು ಕೇಳಿಬಿಟ್ರೆ, ನನ್ನಲ್ಲಿರುವಂಥ ಒಡವೆ ಇಂಥದ್ದು ಅಂತ ಹೇಳಿಬಿಟ್ರೆ ಎಲ್ಲದಕ್ಕೊಂದಿಷ್ಟು ಭಾಗ ಕೇಳ್ತಾನೋ, ಅಥವಾ ಎಲ್ಲಿ ದಾನ ಕೇಳ್ತಾನೋ, ಅಥವಾ ಎಲ್ಲಿ ಏನು ಕೊಡಬೇಕು ಅಂತಾಗುತ್ತೋ ಅಂತ ಹೇಳಿ ಆ ಒಬ್ಬ ವರ್ತಕರೇನು ಹೇಳ್ತಾರೆ, ಅಯ್ಯ ಸನ್ಯಾಸಿಯೇ, ನನ್ನ ಹಡಗಿನಲ್ಲಿರ್ತಕ್ಕಂಥದ್ದು ಬರೀ ಎಲೆ ಬಳ್ಳಿಗಳು, ಬರೀ ಗಿಡಬಳ್ಳಿಗಳೇ ಇದೆ, ಆ ಗಿಡ ಮರಗಳಿದೆ ಅಂತ ಹೇಳಿದ ಮರುಕ್ಷಣ ಅಲ್ಲಿ ಬಂದಂಥ ಸ್ವಾಮಿ ಸತ್ಯನಾರಾಯಣ ಹೇಳ್ದ, ನಿನ್ನ ಸ್ವರದಲ್ಲಿ ನೀನು ಏನನ್ನು ಹೇಳಿದ್ಯೋ ಅದಕ್ಕೆ ಹೇಳೋದು ಮೇಲ್ಗಡೆ ಅಶ್ವಿನಿ ದೇವತೆಗಳಿರ್ತಾರೆ ಅಂತ ನಾನು ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ. ಅಶ್ವಿನಿ ದೇವತೆಗಳು ಮೇಲೆ ಅಸ್ತು ಅಂತಿರ್ತಾರೆ. ಸಾಧ್ಯವಾದಷ್ಟು ಮನೆಯಲ್ಲಿ ಹೆಣ್ಣುಮಕ್ಕಳು ನಗನಗ್ತಾ ಇರಿ. ಮನೆಯಲ್ಲಿ ಹೆಣ್ಣುಮಕ್ಕಳು ನಗನಗ್ತಾ ಇರಬೇಕು, ಶುಭವನ್ನೇ ನುಡಿಬೇಕು, ಒಳ್ಳೆದನ್ನೇ ಮಾತಾಡಬೇಕು. ಯಜಮಾನರು ಕೇಳಿದಾಗ ಕೂಡಿಟ್ಟಿರೋ ಹಣ ಸಾಸಿವೆ ಡಬ್ಬಿಯಲ್ಲೋ, ಉದ್ದಿನಬೇಳೆ ಕಡಲೆಬೇಳೆ ಡಬ್ಬಿಯಲ್ಲೋ ಏನು ಕೂಡಿಟ್ಟಿರ್ತೀರಿ, ಯಜಮಾನರ ಒಳ್ಳೆ ಕೆಲಸಕ್ಕಾಗಿ ಕೊಡಬೇಕು, ಅಂಗಡಿಗೆ ಹೋಗೋದಕ್ಕೆ ಕೊಡಬಾರ್ದು. ನೋಡಿ, ಇವಾಗೆಲ್ಲ ಎದ್ದು ಕೂತ್ಕೊಂಡ್ರಿ ನೀವು. ಹೆಣ್ಣು ಮಕ್ಕಳಿಗೆ ಸಾಸಿವೆ, ಉದ್ದಿನಬೇಳೆ ಕಡಲೆಬೇಳೆ ಡಬ್ಬಿ ಅಂದರೆ ಸಾಕು, ಕಿವಿ ನೆಟ್ಟಗಾಗ್ಬಿಡುತ್ತೆ.
ಅದು ಎಲ್ಲಿ ಇಟ್ಕೊಂಡಿರ್ತೀರೋ, ನಮ್ಮ ಶ್ರೀಮತಿಯವರು ಇಟ್ಟಿರೋ ಡಬ್ಬಿಗಳಲ್ಲಿಟ್ಟಿರೋ ದುಡ್ಡು ಕಾಸು ನನಗೂ ಸಿಕ್ಕಿಲ್ಲ ಇವತ್ತಿಗೂ. ನಾನು ಹುಡುಕ್ತಾ ಇರ್ತೇನೆ, ಅದು ಅವರೇ ಕೈ ಹಾಕಿ ತೆಗಿಬೇಕು. ಇರಲಿ, ಅಂತಹದ್ದು ಆ ಹಡಗಿನಲ್ಲಿದ್ದಂತಹ ಆ ಎಲೆಬೆಳೆಗಳನ್ನ ಎಲ್ಲವೂ ಎಲೆಬೆಳೆಗಳಾಗತ್ತೆ. ಅದಕ್ಕೆ ಸ್ವಾಮಿ ಶಾಪ ಕೊಡ್ತಾನೆ. ಒಂದಷ್ಟು ದೂರ ಪರಿಕ್ರಮಿಸುವಂತಹ ಕಾಲ ಹಡಗಲ್ಲಿ ಮುಂದೆ ನಡೀತಾ ಮಾವ ಅಳಿಯ ಏನು ದೇವರು ನಮಗೆ ಯಥೇಚ್ಛವಾಗಿ ಕೊಟ್ಬಿಟ್ಟಪ್ಪ, ಇನ್ನು ರಾಜ್ಯಕ್ಕೆ ಹೋಗಿ ನಾವು ಸುಭಿಕ್ಷವಾಗಿದ್ದು ಬಿಡೋಣ ಅಂತ ಹೇಳಿ ಆ ವರ್ತಕರು ಯೋಚನೆ ಮಾಡ್ತಿರ್ತಾರೆ. ಯೋಚನೆ ಮಾಡುವ ಕಾಲ ಸನ್ಯಾಸಿ ಕೊಟ್ಟಂತ ಶಾಪ. ಸನ್ಯಾಸಿ ಯಾರು? ಬೃಹತ್ ಮಟ್ಟದ ಗಾತ್ರದಲ್ಲಿರ್ತಕ್ಕಂಥ ಮಹಾವಿಷ್ಣು. ಆ ವಿಷ್ಣುನೇ ಇವರನ್ನ ಪರೀಕ್ಷೆ ಮಾಡಲಿಕ್ಕೆ ಬಂದ. ಪರೀಕ್ಷೆಗೆ ಒಳಗಾದ್ರು, ಶಾಪವನ್ನು ಕೊಟ್ಟ. ಶಾಪವನ್ನು ಅನುಭವಿಸಿದ್ರು, ಎಲ್ಲ ಎಲೆಬೆಳೆಗಳಾಯಿತು. ಸ್ವಲ್ಪ ದೂರ ಪರಿಕ್ರಮಿಸಿದ ತಕ್ಷಣ ಆ ಪರಿಕ್ರಮಿಸುವಂತ ಕಾಲ ಮೂಟೆಗಳನ್ನು ನೋಡಿದ್ರು, ಬರೀ ಎಲೆಬೆಳೆಗಳಾಗಿತ್ತು. ಅದನ್ನು ನೋಡಿ ಮನಸ್ಸಿಗೆ ನೊಂದುಕೊಂಡ್ರು. ಎಲ್ಲರೂ ಸಹಿತ ಅವರಿಬ್ಬರು ಸಹಿತ ಕಣ್ಣೀರು ಹಾಕಿದ್ರು. ಮಾವನು ಮೂರ್ಛಾಕ್ರಾಂತನಾದ, ತಲೆ ತಿರುಗಿ ಬಿದ್ದ. ಆಗ ಅಳಿಯ ಪಕ್ಕದಲ್ಲಿದ್ದಂತಹ ಜಲವನ್ನು ಪ್ರೋಕ್ಷಣೆ ಮಾಡಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ, ನಾವು ಮಾಡಿರುವಂತಹ ಪ್ರಾರಬ್ಧ ಕರ್ಮ, ನಾವು ಸುಳ್ಳು ಹೇಳಿದ್ದೀವಿ, ನಾವು ಸುಳ್ಳು ಹೇಳಿದ್ರಿಂದ ನಮಗೆ ಮೇಲಿರುವಂತಹ ಅಶ್ವಿನಿ ದೇವತೆಗಳೇ ಅಸ್ತು ಅಂತೋ ಏನೋ, ಅದಕ್ಕೆ ನಾವು ಇನ್ನು ಮುಂದೆ ಸುಳ್ಳು ಹೇಳೋದಿಲ್ಲ ಅಂತ ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪುನಃ ಆ ಸನ್ಯಾಸಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಸತ್ಯನಾರಾಯಣ ಸ್ವಾಮಿನ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡ್ತೀನಿ ಅಂತ ಹೇಳಿ ಪ್ರತಿ ಕಾಲಕ್ಕೂ ಸಹಿತ ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಇವತ್ತು ನನಗೆ ಕೊಡಬೇಕಾಗಿರುವಂಥ ದುಡ್ಡು ಬಂದಿದೆ, ಈ ದುಡ್ಡನ್ನು ಎಲ್ಲ ಬ್ಯಾಂಕಲ್ಲಿ ಇಟ್ಬಿಟ್ಟು ಮಾಡ್ತೀನಿ, ಇದ್ಯಾವುದೂ ಅಲ್ಲ. ನೀವು ಪೂಜಾನುಷ್ಠಾನವನ್ನು ಮಾಡ್ತೀನಿ ಅಂದರೆ ಮಾಡಲೇಬೇಕು. ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು. ಆಡಂಬರ ಬೇಕಾಗಿಲ್ಲ, ಶ್ರದ್ಧಾ ಭಕ್ತಿ ಬೇಕು. ಹೀಗೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ ತಕ್ಷಣ ಆ ಎಲೆಬೆಳೆಗಳೆಲ್ಲವೂ ಸಹಿತ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯವೇ ಆಯಿತು. ಹಾಗೆ ಮನೆಗೆ ಬರುವಂತ ಕಾಲ ಪುನಃ ತಾಯಿ ಮಗಳು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಿರ್ತಾರೆ. ಯಾವಾಗ ತಾಯಿ ಮಗಳಿಗೆ ವಿಚಾರ ಗೊತ್ತಾಗುತ್ತೋ, ಈ ಕಡೆ ಗಂಡ, ಈ ಕಡೆ ಅಳಿಯ, ಗಂಡ ಅಳಿಯ ಊರಿಗೆ ಸೇರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಮಾಡುವಂತ ಪೂಜೆಯನ್ನ, ಕಣ್ತುಂಬ ಪೂಜೆಯನ್ನು ನೋಡಿ ಆನಂದದಿಂದ ಪೂಜೆಯನ್ನು ಮಾಡಿ ಇನ್ನೇನು ಪ್ರಸಾದವನ್ನು ಸ್ವೀಕರಿಸಬೇಕು, ಪ್ರಸಾದವನ್ನು ಅಲ್ಲಿಟ್ಟರು. ಗಂಡನ್ನ ಮತ್ತೆ ಅಳಿಯನ್ನ ನೋಡಲಿಕ್ಕೆ ನದಿ ದಡಕ್ಕೆ ಬಂದರು. ಅದನ್ನು ನೋಡಿ ಪುನಃ ಸ್ವಾಮಿ ಕೋಪಗೊಂಡ. ಬಂದಂತಹ ಆ ಸ್ವಲ್ಪ ದೂರದಲ್ಲಿದ್ದಂಥ ಅವ್ರನ್ನ ಕಣ್ಮರೆ ಮಾಡದ, ಕಣ್ಣೀರು ಹಾಕುವಂಥ ರೀತಿ ಮಾಡದ. ಪುನಃ ತಾಯಿ ಪ್ರಸಾದವನ್ನು ಸ್ವೀಕರಿಸಿ ಪುನಃ ದಡಕ್ಕೆ ಓಡಿ ಬಂದ್ಲು. ಆಗ ಗಂಡನ್ನ ನೋಡಿದ್ಲು, ಅಳಿಯನ್ನ ನೋಡಿದ್ಲು. ಅಂದರೆ ನಾವು ಯಾವುದು ಮಾಡಬೇಕು, ಏನು ಮಾಡಬೇಕು, ಯಾವುದು ಮಾಡಿದ್ರೆ ಏನಾಗುತ್ತೆ, ಇದೆಲ್ಲದರ ಬಗ್ಗೆ ನಾವೊಂದು ಅರಿವನ್ನು ಇಟ್ಕೊಳ್ಳಬೇಕು. 3ನೇ ಅಧ್ಯಾಯದಲ್ಲಿ ಕಾಣಿಸ್ಕೊಳ್ಳೋದೇನಪ್ಪ ಅಂದರೆ, ಹೀಗೆ ಒಬ್ಬ ರಾಜ, ಗೋಪಾಲಕರು, ರಾಜ ಆ ಒಂದು ಮಾರ್ಗದಲ್ಲಿ ಬರ್ತಿರ್ತಾನೆ. ಗೋಪಾಲಕರು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಔದುಂಬರ ವೃಕ್ಷದ ತಲೆ ಕೂತು ಗೋಪಾಲಕರು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಿರ್ತಾರೆ. ಇಲ್ಲಿ ಜಾತಿ, ಮತ, ಬೇಲು, ಕೀಳು ಏನೂ ಇಲ್ಲ. ಯಾರಾದರೂ ಭಗವಂತನ ಮುಂದೆನೆ. ಇಷ್ಟಕ್ಕೆ ಮುಂಚೆ ಕೃಷ್ಣ ಶೆಟ್ಟರು ಹೇಳಿದರು, ನಾನು ಪ್ರತಿ ತಿಂಗಳು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದೇನೆ ಅಂತ. ಭಗವಂತ ಅವ್ರಿಗೆ ಎಷ್ಟೇ ಸ್ಥಿತಿಗತಿ ಕೊಡಬಹುದು, ನಿತ್ಯ ಅನ್ನದಾಸೋಹ ಮಾಡೋ ಶಕ್ತಿ ಕೊಡಬಹುದು, ಆದರೆ ಭಗವಂತನ ಮುಂದೆ ಕೈಕಟ್ಟೇ ನಿಲ್ಲಬೇಕು. ಭಗವಂತ ನೀನನ್ನು ಕಾಪಾಡಪ್ಪ ಅಂತಲೇ ಹೇಳಬೇಕು. ಅಂತಹ ನಿಟ್ಟಿನಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿ 4-6 ಜನಕ್ಕೆ ಪ್ರಸಾದವನ್ನು ಕೊಟ್ಟು ಎಲ್ಲರೂ ಸಹಿತ ಚೆನ್ನಾಗಿರಿ ಅಂತ ಹರಿಸುವಂಥದ್ದಾಗಿರಬೇಕು. ಹಾಗೆ ಆ ರಾಜ ಮಾರ್ಗ ಮಧ್ಯದಲ್ಲಿ ಬರುವಂತಹ ಕಾಲ ಗೋಪಾಲಕರು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಿರ್ತಾರೆ. ಅಯ್ಯೋ ರಾಜ ಬಂದನಲ್ಲ ಅಂತೇಳಿ, ರಾಜೇಂದ್ರನೇ ನೀನು ಬಾ, ಇಲ್ಲಿ ನಡೆದಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸು ಅಂದ್ರು. ಅಯ್ಯೋ ಈ ಗೋಪಾಲಕರು ಮಾಡಿರುವಂತಹ ಪೂಜೆ, ಇದರ ಪ್ರಸಾದ ನಾನ್ಯಾಕೆ ಸ್ವೀಕರಿಸಬೇಕು ಅಂತೇಳಿ ಕೊಟ್ಟ ಪ್ರಸಾದವನ್ನು ಅಲ್ಲಿಯೇ ಇಟ್ಟು ರಾಜ್ಯಕ್ಕೆ ತೆರಳುತ್ತಾನೆ. ಯಾವಾಗ ಪ್ರಸಾದವನ್ನು ತಿರಸ್ಕರಿಸ್ತಾನೆ, ತನ್ನ ರಾಜ್ಯದಲ್ಲಿರ್ತಕ್ಕಂಥ ತನ್ನ ಸಂಪತ್ತು, ತನ್ನ ಮಕ್ಕಳು, ತನ್ನ ಪರಿವಾರ ಎಲ್ಲರೂ ಸಹಿತ ನಶಿಸಿ ಹೋಗ್ತಾರೆ. ಅದಾದ ಸ್ವಲ್ಪ ಹೊತ್ತಲ್ಲೇ ಆತನ ಗೋಚರವಾಗತ್ತೆ. ಭಗವಂತ ಹೇಳ್ತಾನೆ, ನೀನು ಮಾಡಿರುವಂತಹ ಮಹಾಪರಾಧ, ಇವತ್ತು ನಿನ್ನ ರಾಜ್ಯ ಕಳ್ಕೊಳ್ತಾ ಇದೆಯಾ, ರಾಜ್ಯದಲ್ಲಿ ನಿನ್ನ ಮಕ್ಕಳಿಲ್ಲ, ನಿನ್ನ ಪರಿವಾರ ಇಲ್ಲ, ನಿನ್ನ ಎಲ್ಲರೂ ಹಾಳಾಗ್ತಾ ಇದ್ದಾರೆ. ನೀನು ಮೊದಲು ಏನು ಮಾಡಿದೆ ಆ ತಪ್ಪನ್ನು ಮಾಡೋದಿಲ್ಲ ಅಂತ ಕ್ಷಮೆ ಕೇಳಿ ಭಗವಂತನ ಆ ಮಹಾಪ್ರಸಾದವನ್ನು ಸ್ವೀಕರಿಸಿದ್ದೆ ಆದರೆ ಖಂಡಿತ ಯಶಸ್ಸಿಗೆ ನೀನು ಕಾರಣೀಭೂತನಾಗ್ತೀಯ ಅಂತ ಹೇಳಿ ಆ ಒಂದು ವೃಕ್ಷದ ಸ್ಥಳಕ್ಕೆ ಪೂಜೆ ಮಾಡ್ತಿದ್ದಂಥ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿದ್ದಂಥ ಪ್ರಸಾದವನ್ನು ಸ್ವೀಕರಿಸಿ ಅದೇ ಭಾಗದಲ್ಲಿ ಪುನಃ ಹೋಗಿ ಶ್ರದ್ಧೆಯಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ತನ್ನ ರಾಜ್ಯದಲ್ಲಿ ಮಾಡಿದಾಗ ತನ್ನ ಮಕ್ಕಳು, ತನ್ನ ಪರಿವಾರ, ತನ್ನ ಒಂದು ಎಲ್ಲವೂ ಸ್ಥಿತಿಗತಿಗಳು ಯಥೇಚ್ಛವಾಗಿ ಸಿದ್ಧಿ ಆಯಿತು. ಹೀಗೆ ಕಾಲಕ್ಕೂ ಸಹಿತ ಸತ್ಯನಾರಾಯಣ ಸ್ವಾಮಿನ ಯಾರು ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಧ್ಯಾನವನ್ನು ಮಾಡ್ತಾರೋ, ಅನುಷ್ಠಾನವನ್ನು ಮಾಡ್ತಾರೋ, ಪೂಜಾ ಕಲ್ಪವನ್ನು ಆಚರಣೆ ಮಾಡ್ತಾರೋ, ಅಥವಾ ಪೂಜೆ ನಡೆಯುವ ಸಾನ್ನಿಧ್ಯದಲ್ಲಿ ನಿಮ್ಮಂತೆ ಎಲ್ಲರೂ ಸಹಿತ ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಮಾಘ ಮಾಸದ ಶುಕ್ಲ ಪಕ್ಷದ ಶುಭ ಹುಣ್ಣಿಮೆಯ ದಿನ ಸಂಧ್ಯಾಕಾಲದ ಅನುಷ್ಠಾನವನ್ನು ನೀವೆಲ್ಲರೂ ಸಹಿತ ತದೇಕಚ್ಛತೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನೀವು ನೋಡ್ತಿದ್ದೀರಲ್ಲ, ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿಕ್ಕೋಸ್ಕರ ಶುಭ ಸಂಧ್ಯಾಕಾಲದ ಅನುಷ್ಠಾನ ಚಂದ್ರನ ಸಾಕ್ಷಿಯೊಂದಿಗೆ ಇವತ್ತು ನೋಡಿ ಹುಣ್ಣಿಮೆ, ಆ ಭಾಗದಲ್ಲಿ ಒಮ್ಮೆಲ್ಲರೂ ಚಂದ್ರನ ದರ್ಶನ ಮಾಡಿ
ಚಂದ್ರಮಾ ಮನಸೋ ಜಾತ ಚಕ್ಷೋ ಸೂರ್ಯೋ ಜಾತ. ಆ ಚಂದ್ರನ ಚಂದ್ರನು ಪ್ರತ್ಯಕ್ಷ ಸಾಕ್ಷಿ. ಹಗಲು ನೀವು ಬಂದಾಗ ಸೂರ್ಯ ಇದ್ದ, ಈಗ ಚಂದ್ರ ತಂಪನ್ನು ಕೊಡ್ತಿದ್ದಾನೆ. ಆ ಸೂರ್ಯ ಚಂದ್ರನನ್ನು ದರ್ಶನ ಮಾಡ್ತಾ ಸತ್ಯನಾರಾಯಣ ಸ್ವಾಮಿನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ಸಹಸ್ರಜೇ ವೃಷಾ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್ ಸಭಾಮಿಂ ವಿಶ್ವತೋ ವೃತ್ವಾ ಅತ್ಯದಿಷ್ಠದಶಾಂಗಲಂ ಪರಶಯೇ ವೇದಗಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಧೋಧ್ಯಾಯಾಗುಶ್ಚ ಪೂರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾರ್ಚಂಧಿವಿ. ಓಂ ನಮೋ ನಾರಾಯಣಾಯ. ಪ್ರತಿಯೊಬ್ಬರು ಸಹಿತ ಈ ಕರಕುಶಲತೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ಸಾಮಾನ್ಯವಾದ್ದಲ್ಲ. ನಾವು ಹೊರಗಡೆ ದೇಶದಲ್ಲಿರ್ತಕ್ಕಂಥವರ ಸೌಂದರ್ಯ, ಅಲ್ಲಿ ತಯಾರಾಗುವ ಪದಾರ್ಥಗಳ ಬಗ್ಗೆ ಚಿಂತನೆ ಮಾಡ್ತೀವಿ. ಎಷ್ಟೋ ಜನ ಕರಕುಶಲ ಕರ್ಮಿಗಳು, ವಿಗ್ರಹ ತಯಾರಕರು, ಬಿದಿರಲ್ಲಿ ಬೊಂಬೆ ಮಾಡ್ತಕ್ಕಂಥವ್ರು, ಮಣ್ಣಲ್ಲಿ ಬೊಂಬೆ ಮಾಡ್ತಕ್ಕಂಥವ್ರು, ಮಣ್ಣಿನ ಹಣತೆ ಮಾಡ್ತಕ್ಕಂಥವ್ರು, ಹಾಗೆ ಮಣ್ಣಿನ ಮಡಿಕೆಗಳು ಮಾಡ್ತಕ್ಕಂಥವ್ರು ನಮ್ಮ ಈ ಭಾರತ ನೆಲದಲ್ಲಿ ಈ ಭಾರತೀಯ ಸಂಸ್ಕೃತಿಯನ್ನಿಟ್ಟು ಒಬ್ಬೊಬ್ಬರು ಸಹಿತ ತಮ್ಮ ತಮ್ಮ ಕುಲಕಸಬನ್ನ, ಇದನ್ನ ಅರ್ಥ ಮಾಡ್ಕೊಳ್ಳಿ, ತಮ್ಮ ಕುಲಕಸಬನ್ನ ಅಭಿವೃದ್ಧಿ ಮಾಡಲಿಕ್ಕೆ ಈ ನಿಗಮ ಇವತ್ತಿನ ದಿವಸ ಬಹಳ ಮುಂಚೂಣಿಯಲ್ಲಿದೆ. ಒಳ್ಳೆಯ ಒಂದು ಕೆಲಸಗಳನ್ನು ಮಾಡ್ತಾ ಇದೆ. ಅದರಲ್ಲಿ ನಮ್ಮ ರಾಘವೇಂದ್ರ ಶೆಟ್ಟರು ಬಹಳಷ್ಟು ಹೆಚ್ಚಿನ ಒಂದು ಶಕ್ತಿಯುತವಾದಂಥ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಈ ಒಂದು ನಿಗಮಕ್ಕೆ ಬಂದಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹಾಮಂಗಳಾರತಿ ಆಗತ್ತೆ, ದರ್ಶನ ಮಾಡ್ಕೊಳ್ಳಿ. ಎಲ್ಲರೂ ಪ್ರಸಾದ ಊಟ ಮಾಡಿಕೊಂಡೇ ಹೋಗಬೇಕು. ಈ ನಿಮ್ಮ ಮಹರ್ಷಿಗಳ ಮನೆಗೆ ಬಂದಿದ್ದೀರಿ, ಮಹರ್ಷಿಗಳ ಆಶ್ರಮಕ್ಕೆ ಬಂದಿದ್ದೀರಿ. ಇದು ನಿಮ್ಮ ಆಶ್ರಮ. ಇಲ್ಲಿರುವಂತಹ ಬೆಳೆದಿಂಗಳ ಊಟ, ಒಂದೊಂದು ಅಗಳ ಅನ್ನದ ಮೇಲೂ ಸಹಿತ ಬಹಳಷ್ಟು ರೈತನ ಶ್ರಮ ಇದೆ. ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡಿ. ಇದರಲ್ಲಿ ಮಾತ್ರ ನಿಮ್ಮನ್ನು ತೃಪ್ತಿಪಡಿಸಕ್ಕಾಗುವಂಥದ್ದು. ಇವತ್ತು ಬಸವನಗುಡಿ ಶಾಸಕರು ರವಿ ಸುಬ್ರಹ್ಮಣ್ಯರವರು ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿದ್ದು ನಿಜಕ್ಕೂ ನನಗೆ ಬಹಳ ಸಂತೋಷ ತಂದಿದೆ. ನಾನು ಅವ್ರನ್ನ ಮನೆಗೆ ಹೋಗಿ ಕರೀಲಿಲ್ಲ,
ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವಿವಾಹ ಮಹೋತ್ಸವದಲ್ಲಿ ನನ್ನ ಮಹರ್ಷಿ ಮಂದಿರದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ದೀನಿ ಎಂದೆ. ನಾನು ಅಡ್ರೆಸ್ ಕೊಡಲಿಲ್ಲ, ವಿಳಾಸನೂ ಕೊಡಲಿಲ್ಲ. ಆದರೆ ಈ ಆತ್ಮೀಯತೆ ಇದೆಯಲ್ಲ, ಆ ಪ್ರೀತಿ ವಿಶ್ವಾಸ, ಆ ಬಾಂಧವ್ಯಕ್ಕೆ ನಾವೇನು ಕೊಟ್ಟು ಋಣ ಹರಿಸ್ಕೊಳಕ್ಕಾಗತ್ತೆ? ಈ ಬಾಂಧವ್ಯ ಬೇಕು, ಈ ಒಂದು ಆತ್ಮೀಯತೆ ಬೇಕು, ಈ ಒಂದು ಬಂಧುತ್ವ ಬೇಕು. ಇದು ನಮ್ಮ ಈ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಭದ್ರ ಬುನಾದಿ. ಇದು ಒಬ್ಬರನ್ನೊಬ್ಬರು ಸ್ವಾಗತಿಸ್ತಕ್ಕಂಥದ್ದು, ಒಬ್ಬರನ್ನೊಬ್ಬರು ಆರಾಧಿಸ್ತಕ್ಕಂಥದ್ದು, ಒಬ್ಬರ ಹೃದಯ ನೋಡಿ ಮತ್ತೊಬ್ಬರ ಹೃದಯದಲ್ಲಿ ಗೌರವಿಸ್ತಕ್ಕಂಥದ್ದು, ಅದು ಬಹಳ ವಿಶೇಷ. ಅಂತ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ನಮ್ಮ ರವಿ ಸುಬ್ರಹ್ಮಣ್ಯರವರಿಗೆ ಇನ್ನಷ್ಟು ಭಗವಂತ ಹೆಚ್ಚೆಚ್ಚು ಅವರಿಂದ ಸೇವೆ ತಗೊಳ್ಳುವಂತಹ ಭಾಗ್ಯ ನಮ್ಮ ಭಾರತಕ್ಕೆ ಸಿಗಲಿ, ರಾಜ್ಯಕ್ಕೆ ಸಿಗಲಿ, ಒಳ್ಳೆಯದಾಗಲಿ. ಸತ್ಯನಾರಾಯಣ ಸ್ವಾಮಿಯ ಪ್ರಾರ್ಥನೆ ಈಗ ನಡೀಲಿ. ಬನ್ನಿ ದರ್ಶನ ಮಾಡಿ.
ಗುರುಜಿದು ಈ ಕಾರ್ಯಕ್ರಮ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀವಿ. ಗುರುಜಿ ಆಶೀರ್ವಾದ ಸಿಕ್ಕಿದೆ ನಮಗೆ. ನಮ್ಮ ಮನೆಯವರೇ ಬಂದ್ಬಿಟ್ಟು 5 ವರ್ಷದಿಂದ ಗುರುಜಿದು ಕಾರ್ಯಕ್ರಮ ಜಿ ಕನ್ನಡ ನೋಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ಇಲ್ಲಿ ಬಂದು ಸತ್ಯನಾರಾಯಣ ಪೂಜೆ ಮಾಡಿದ್ದು. ಅವರು ಪ್ರತಿಯೊಂದು ಅನುಷ್ಠಾನ ಹೇಳಿದ್ದೇನೆ ನಾನು ಖಂಡಿತ ಮಾಡ್ತಾ ಇದ್ದೆ ಮನೆಯಲ್ಲಿ. ನಂಗೆ ಒಳ್ಳೇದಾಗಿದೆ. ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ನಾನು ಆಶಿಸ್ತೀನಿ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವಾನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿದೆ. ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿಯಾನಂದ ಸಿದ್ಧಪೀಠದ ಶ್ರೀ ಗುರುವೇನ ಶಿರದ ಮಣಿವೆ. ದಿನದಿ ಕಡು ವ್ರತವಗೈದು ಮೌನವನು ಆಚರಿಸೋ ಗುರುವೇ ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಹುಣ್ಣಿಮೆಯ ದಿನದಿ ಕಡು ವ್ರತವಗೈದು ಮೌನವನು ಆಚರಿಸೋ ಗುರುವೇ ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಜಗದ ಬಂಧು ನೀವು ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಮಹರ್ಷಿ ಮಂದಿರದಲ್ಲಿ ಅನ್ನ ಸಂತರ್ಪಣೆ, ಬೆಳದಿಂಗಳ ಊಟ, ಚಂದ್ರಮನ ಊಟ, ವಿಶೇಷವಾಗಿರ್ತಕ್ಕಂಥ ಚಂದ್ರನ ಬೆಳಕಲ್ಲಿ ಊಟ ಮಾಡುವಂಥ ಭಾಗ್ಯ ಇವತ್ತು ಸಾಕಷ್ಟು ಜನ ನನ್ನ ಅಭಿಮಾನಿ ದೇವರಲ್ಲಿದೆ. ಒಟ್ಟಾರೆ ಎಲ್ಲರ ಮಧ್ಯದಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಕೂತು ಇಲ್ಲಿ ಜಾತಿ ಮತ್ತು ಭೇದವಿಲ್ಲ, ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ. ಅನ್ನಪ್ರಸಾದ, ಹಸಿವಿಗೆ ಅನ್ನ ಬೇಕೇ ಬೇಕು. ಅನ್ನವೇ ಅನ್ನಪೂರ್ಣೇಶ್ವರಿಯ ಮಹಾಪ್ರಸಾದ ಇವತ್ತು ಮಹರ್ಷಿ ಮಂದಿರದ ನಡೀತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ.